समस्त समर्थ सनंद सहस्र शतप्राद संहूति संहारादय विवर्तन्तिदग्रविमन्त्रविनीता हिमाशिखर गींकार अव्यय प्रणप्रिया ಸುದರ್ಶನ್ ಸರ್ ಕರ್ನಾಟಕದ ಹಾಸನ ಜಿಲ್ಲೆಯವರು ಬಿ ಎಂಜಿನಿಯರಿಂಗ್ ಅನ್ನ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮುಗಿಸ್ತಾರೆ. ಅದಾದ್ಮೇಲೆ IAS ಗೆ ತಯಾರಿಯನ್ನ ಮಾಡಿಕೊಡ್ತಾರೆ. ಒಂದಿಷ್ಟು ಅಂಕಗಳಲ್ಲಿ ಹೆಚ್ಚು ಕಡಿಮೆ UPSC ಕ್ಲಿಯರ್ ಆಗಿದೆ. ಆದ್ರೆ ಅವರು ಟೀಚಿಂಗ್ ಬಗ್ಗೆ ಆಸಕ್ತಿ ಹೆಚ್ಚಿದ್ರಿಂದ ಒಂದು ಅಕಾಡೆಮಿಯನ್ನು ಶುರು ಮಾಡಿ ಕಳೆದ 5 ವರ್ಷಗಳಿಂದ ಸರಿಸುಮಾರು 1 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರಗಳನ್ನು ಮಾಡಿ ಆ ಮೂಲಕ ಅವರ ಬದುಕು ಕಟ್ಟಿಕೊಳ್ಳಲಿಕ್ಕೆ ಏನ್ ಬೇಕೋ ಸರ್ಕಾರದ ಪರೀಕ್ಷೆಗಳು ಯಾವ್ಯಾವಿದೆ ಆ ಪರೀಕ್ಷೆಗಳಿಗೆ ನಾವು ಹೇಗೆ ತಯಾರಿ ಆಗಬೇಕು, ಯಾವ ಸಂದರ್ಭದಲ್ಲಿ ಆ ಪರೀಕ್ಷೆಗಳಿಗೆ ಕಾಲ್ ಮಾಡ್ತಾರೆ, ಅದೆಲ್ಲ ವಿಷಯಗಳನ್ನ ಬೇಸಿಕ್ ವಿಷಯಗಳನ್ನ ಇವತ್ತು ಹೇಳ್ಬೇಕು ಅಂತ ಹೇಳಿ ಶ್ರೀಯುತ ಸುದರ್ಶನ್ ಸರ್ ಬಂದಿದ್ದಾರೆ. ಬೆಳಗ್ಗೆ ಅವರು 8:30 ಗಂಟೆಗೆ ನನಗೆ ಫೋನ್ ಮಾಡಿದ್ರು, ಸರ್ ಇವತ್ತು ಬರೋಕ್ಕಾಗ್ತಿಲ್ಲ ಅಂತ. ಯಾಕೆಂದ್ರೆ ಅವ್ರ ತಾಯಿಗೆ ಶುಗರ್ ಲೆವೆಲ್ 400+ ಆಗ್ತಿದೆ. ಆದ್ರೆ ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ 1200 ಜನ ಮಕ್ಕಳು ಕಾಯ್ತಾ ಇರ್ತಾರೆ, ನೀವು ಬರ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ. ಅದಕ್ಕೆ ಅವರು ಅಲ್ಲಿ ರೀಅರೇಂಜ್ ಮಾಡಿ ಅವರ ರಿಲೇಟಿವ್ಗೆ ಅವ್ರ ತಾಯಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಕೇಳಿ ಅವರ ಅತ್ಯಮೂಲ್ಯವಾದ ಸಮಯವನ್ನ ನಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲರ ಚಪ್ಪಾಳೆಗಳಿಂದ ಅವರು ಬಂದಿದ್ದ ಸುದರ್ಶನ್ ಸರ್ ಅವರನ್ನ ಮತ್ತೊಂದು ಪ್ರೀತಿಯಿಂದ ನಿಮ್ಮೆಲ್ಲರ ಮೂಲಕ ಸ್ವಾಗತಿಸ್ತೇನೆ. ಅವರ ಮುಂದಿನ 30 ನಿಮಿಷಗಳ ಜೊತೆ ಮಾತನಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ರಿಗೂ ಊಟ ಆಯ್ತಾ? ಊಟ ಆದ್ರೆ ನಿದ್ದೆ ಬಂದಿರುತ್ತಾ ಇಲ್ವಾ? ಸೊ ಬೇಸಿಕಲಿ ಸರ್ ಹೇಳ್ಬೇಕಾದ್ರೆ ಸಬ್ಜೆಕ್ಟಿವ್ ಅಂತ ಹೇಳಿದ್ರು. ಸೊ ಇಲ್ಲಿ ಸಬ್ಜೆಕ್ಟ್ ರಿಲೇಟೆಡ್ ಪಾಠ ಮಾಡಿ ಯಾರಿಗೂ ನಿದ್ದೆನೂ ಬರ್ಸಲ್ಲ, ಬೋರ್ ಹೊಡಿಸಲ್ಲ. ಮೊದಲನೇದಾಗಿ ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ದಯಾನಂದ್ ಸರ್ ಅವರಿಗೆ ಹಾಗೂ ಸಮನ್ವಯ ಟ್ರಸ್ಟ್ನ ಕಾಶಿ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸೊ ಬೇಸಿಕಲಿ ಒಂದು 45 ಮಿನಿಟ್ಸ್ ಅಂದ್ರು, ಬಟ್ ದೇ ಹ್ಯಾವ್ ರೆಡ್ಯೂಸ್ ದ ಟೈಮ್ ಟು 30 ಮಿನಿಟ್ಸ್. ಬಟ್ ಆ 30 ಮಿನಿಟ್ಸ್ ಅಲ್ಲಿ ಒಂದು 15 ಮಿನಿಟ್ಸ್ ಯೂಶಲಿ ನನ್ನ ಕನ್ವೇಯಿಂಗ್ ಆಫ್ ದಿ ಮೆಸೇಜಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಸ್ಟೋರಿ ಮುಖಾಂತರ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಎಲ್ಲಾ ವಿದ್ಯಾರ್ಥಿಗಳಿಗೆ ಅಕ್ರಾಸ್ ಬ್ಯಾಂಗ್ಳೂರ್, ಡೆಲ್ಲಿ, ಹೈದರಾಬಾದ್ ಸುಮಾರು ಕಡೆ ಟೀಚ್ ಮಾಡಿದ್ದೀನಿ. ಸುಮಾರು ಯೂನಿವರ್ಸಿಟೀಸ್ ಅಲ್ಲಿ ಕೂಡ ಬೀನ್ ಎ ಟೀಚರ್. 2 ಸಲ UPSC ಇಂಟರ್ವ್ಯೂ ಕೂಡ ಕೊಟ್ಟಿದ್ದೆ. CAT 98% ಕ್ಲಿಯರ್ ಮಾಡಿದ್ದೆ. ಆ ಎಲ್ಲ ಅನುಭವದಲ್ಲಿ ನಾನು ಕಲಿತಿರುವಂತಹ ವಿಚಾರಗಳು ಹಾಗೂ ನಿಮ್ಮ ಜೀವನಕ್ಕೆ ಹೆಲ್ಪ್ ಆಗುವಂತಹ ವಿಚಾರಗಳು. ಸೊ ಬೇಸಿಕಲಿ ಫಸ್ಟ್ ಒಂದು ಸ್ಟೋರಿಯಿಂದ ಸ್ಟಾರ್ಟ್ ಮಾಡೋದಿತ್ತಂದ್ರೆ, ಒಂದು ಸಣ್ಣ ಕತೆ. ಯಾರು ಬೋರ್ ಹೊಡಿತಿದ್ಯಾ? ಸೆಟ್ಲ್ ಆಗ್ತೀರಾ? ಎಸ್. ಒಂದು ಚಿಕ್ಕ ಹಳ್ಳಿ, 8ನೇ ಕ್ಲಾಸು ತರಗತಿ ನಡೀತಾ ಇರುತ್ತೆ. ಗೌರ್ಮೆಂಟ್ ಶಾಲೆ, ಅಫ್ಕೋರ್ಸ್ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಆ ಒಂದು ಬಡತನದಿಂದ ಓದಂತ ವಿದ್ಯಾರ್ಥಿಗಳು ಆ ಹರಿದೋಗಿರೋ ಚಡ್ಡಿ ಹಾಕೊಂಡು 8ನೇ ಕ್ಲಾಸ್ ಹುಡುಗ ಸ್ಕೂಲ್ಗೆ ಹೋಗ್ತಾ ಇರ್ತಾನೆ. ಮೊದಲನೇ ತರಗತಿ ಬಂದು ಗಣಿತದ ತರಗತಿ ಇರುತ್ತೆ. ಆಕ್ಚುಲಿ ನಾನು ಮ್ಯಾಥ್ಸ್ ಟೀಚರ್. ಯೂಶಲಿ ಏನಾಗಿರುತ್ತೆ ಅಂದ್ರೆ, ಗಣಿತದ ಶಿಕ್ಷಕರು ಸ್ವಲ್ಪ ಸ್ಟ್ರಿಕ್ಟ್ ಇರುವಂತ ಒಂದು ಮನೋಭಾವನೆ ಇರುತ್ತೆ. ಎವ್ರಿಡೇ ಹುಡುಗ ಲೇಟಾಗಿ ಬರ್ತಾ ಇರ್ಬೇಕಾದ್ರೆ ಒಂದಿನ ಮೇಷ್ಟ್ರು ಗದ್ರಿ ಕೇಳ್ತಾರೆ, ಯಾಕೋ ಡೈಲಿ ಲೇಟಾಗಿ ಬರ್ತೀಯಾ?
ಹುಡುಗ ಏನು ಮಾತಾಡಲ್ಲ. ಸರಿ ಬೈದು ನಾಳೆಯಿಂದ ನೋಡಪ್ಪ ಬೇಗ ಬರಬೇಕು, ಲೇಟ್ ಆದ್ರೆ ನೋಡು ಸರಿ ಇರಲ್ಲ ಅಂತ. ನೆಕ್ಸ್ಟ್ ಡೇ ಕೂಡ ಹುಡುಗ ಲೇಟ್ ಆಗಿ ಬರ್ತಾನೆ. ಈ ಸಲ ಮೇಸ್ಟ್ರಿಗೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ. ನಿನಗೆ ಬುದ್ಧಿ ಬರಲ್ಲ ಕಣ, ಯಾವಾಗ್ಲೂ ಲೇಟ್ ಆಗಿ ಬರ್ತೀಯ, ಹೋಗ ಆಚೆ ಅಂತ ಬೈದು ಆಚೆ ಕಳಿಸ್ತಾರೆ. ಕಳಿಸಿದಾಗ ಹುಡುಗ ಸುಮ್ಮನೆ ಮನೆಗೆ ಹೋಗ್ಲಿಲ್ಲ, ಆಚೆಗಡೆ ವಿಂಡೋ ಹತ್ರ ನಿಂತ್ಕೊಂಡು ಮೇಸ್ಟ್ರಿ ಏನು ಬೋರ್ಡ್ ಮೇಲೆ ಬರೀತಾ ಇದ್ರಲ್ಲ ಆ ನೋಟ್ಸ್ನ ಬರ್ಕೋತಾ ಇರ್ತಾನೆ. ಮೇಸ್ಟ್ರಿಗೆ ಆಶ್ಚರ್ಯ ಆಗುತ್ತೆ. ಕಿಟಕಿಯಲ್ಲಿ ನೋಡ್ತಾರೆ, ನಿಮ್ಗೆ ಅಷ್ಟೊಂದು ಆಸಕ್ತಿ ಇತ್ತು ಅಂದ್ರೆ ಸರಿಯಾದ ಸಮಯಕ್ಕೆ ಬರ್ತಿದ್ದ, ಸುಮ್ಮನೆ ನಾಟಕ ಮಾಡ್ತಿರ್ಬೇಕು ನನ್ನ ಮನಸ್ಸನ್ನ ಮೆಚ್ಚಿಕೋಸ್ಕರ ಅಂತ. ಸೊ ತರಗತಿ ಮುಗಿಯುತ್ತೆ, ಮೇಸ್ಟ್ರಿ ಕ್ಯೂರಿಯಾಸಿಟಿ ಏನ್ ಬರ್ಕೊಂಡಿರ್ಬೋದು ಇವನು ಅಂತ ಹೋಗಿ ಕರೀತಾರೆ, ಬಾರಗೆ ತೋರಿಸಿ ಏನ್ ಬರ್ಕೊಂಡಿದ್ಯಾ ಅಂದ್ಮೇಲೆ ಆ ಹುಡುಗ ನೀಟಾಗಿ ಎಲ್ಲ ಒಳಗಡೆ ಕೂತಿರುವಂತಹ ವಿದ್ಯಾರ್ಥಿಗಳಿಗಿಂತ ಅತಿ ತುಂಬಾ ಚೆನ್ನಾಗಿ ಬರ್ಕೊಂಡಿರ್ತಾನೆ. ಮೇಸ್ಟ್ರಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲಪ್ಪ ಇಷ್ಟೊಂದು ಆಸಕ್ತಿ ಇದೆ, ಚೆನ್ನಾಗಿ ಬರ್ಕೊಂಡಿದ್ಯಾ, ಆದ್ರೆ ಯಾಕೆ ಡೈಲಿ ಸ್ಕೂಲಿಗೆ ಲೇಟ್ ಆಗಿ ಬರ್ತೀಯಾ? ತುಂಬಾ ಹಳೆ ಕಥೆ. ಸ್ಟೋರಿ ವಿಚ್ ಐ ಟೆಲ್ಲಿಂಗ್ ಇಸ್ ಅ ಫ್ಯಾಕ್ಟ್ ಸ್ಟೋರಿ, ಟ್ರೂ ಸ್ಟೋರಿ. ಸೊ ಹುಡುಗ ಸರಿ ಏನಿಲ್ಲ, ನನ್ನ ತಾಯಿ ಹುಷಾರಿಲ್ಲ, ಆರ್ಥ್ರೈಟಿಸ್. ಸೊ ಮನೆಯಲ್ಲಿ ನಮ್ಮ ತಂದೆ ಅಷ್ಟೊಂದು ಜವಾಬ್ದಾರಿಯುತನಾಗಿಲ್ಲ, ನನ್ನ ತಾಯಿನೇ ಎಲ್ಲ ನೋಡ್ಕೋಬೇಕು. ಬಟ್ ಇವಾಗ ಅಮ್ಮ ಬೆಡ್ ರಿಡನ್ ಅಂದ್ರೆ ಹಾಸಿಗೆ ಮೇಲಿದ್ದಾರೆ, ಅವರು ಸೇವೆ ಮಾಡಿ ಬೆಳಗ್ಗೆ ತಿಂಡಿ ಅದೆಲ್ಲ ಮುಗಿಸಿ 8 ಕಿಲೋಮೀಟರ್ಗಳು ನಡ್ಕೊಂಡು ನನ್ನ ಶಾಲೆಗೆ ಬರಬೇಕು ಸರ್, ಹಾಗಾಗಿ ಸ್ವಲ್ಪ ತಡ ಆಗುತ್ತೆ. ಸೊ ಅವಾಗ ಮೇಷ್ಟು ಸರಿ ಆಯ್ತು, ಕಣ್ಣಲ್ಲಿ ನೀರು ಬರುತ್ತೆ ಅವ್ರಿಗೂ, ಒಂದು ಕತೆ ಕೇಳಿ. ಸರಿ, ಯಾವುದೇ ತರಹದ ಡೌಟ್ಸ್ ಇತ್ತಂದ್ರೆ ಯಾವಾಗಾದ್ರೂ ಕೇಳು, ಲೇಟಾಗಿ ಬಂದು ಚಿಂತೆ ಇಲ್ಲ, ತರಗತಿಯಲ್ಲಿ ಕುತ್ಕೊಂಡು. ಆ ಬಾಲಕ ಆ 8ನೇ ಕ್ಲಾಸು ಬಡ ವಿದ್ಯಾರ್ಥಿ ಹುಡುಗ ಮೇಷ್ಟ್ರ ಹತ್ರ ಪದೇ ಪದೇ ಮಾತಾಡಿ ವಿಚಾರಗಳನ್ನ ಕಲಿತು ಮುಂದಿನ ದಿನಮಾನಗಳಲ್ಲಿ IFS ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿ ಭಾರತದ ಫಾರಿನ್ ಸೆಕ್ರೆಟರಿ ಆಗಿ ವರ್ಕ್ ಮಾಡಿ 1990s ಅಲ್ಲಿ ಭಾರತದ ಮೊದಲ ದಲಿತ ರಾಷ್ಟ್ರಪತಿಗಳಾಗ್ತಾರೆ. ಅವರೇ KR ನಾರಾಯಣ. ಸೊ ಅಲ್ಟಿಮೇಟ್ಲಿ ಕಾಂಟೆಕ್ಸ್ಟ್ ಇಲ್ಲಿ ಧ್ಯಾನ್ ಅವರು ಎಷ್ಟೊಂದು ವೀಕ್ನೆಸಸ್ ಇರ್ತಾವೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ಮನುಷ್ಯ ಅಂದ್ಮೇಲೆ ವೀಕ್ನೆಸಸ್ ಇರ್ತವೆ, ಕಷ್ಟಗಳಿರ್ತವೆ, ನೋವಿರ್ತವೆ. ಆ ಎಲ್ಲ ಕಷ್ಟ ನೋವುಗಳನ್ನ ಮೆಟ್ಟಿ ನಿಂತು ಪ್ರಬಲವಾಗಿ ನಂಬಿಕೆಯನ್ನ ಇಡಬೇಕು. ನಾವು ನಂಬಿದ್ರೆ ಏನ್ ಬೇಕಿದ್ರೂ ಮಾಡ್ಲಿಕ್ಕೆ ಸಾಧ್ಯ. ಸೊ ಯೂಶಲಿ ಭಾಗವತ ಪುರಾಣದಲ್ಲಿ ಒಂದು ಸ್ಮಾಲ್ ಸ್ಟೋರಿ, ಏನ್ ಸ್ಟೋರಿ ಅಂದ್ರೆ ಅಲ್ಲಿ ಗಿವ್ ದಿ ಕಾಂಟೆಕ್ಸ್ಟ್. ಸರ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ದಯಾನಂದ್ ಸರ್ IAS ಆಗಿದ್ದಾರೆ, KS ಆಫೀಸರ್ಸ್ ಎಷ್ಟೊಂದು ಜನ ಇದ್ದಾರೆ, ಹೆಂಗಾಗೋದು ಅಥವಾ ಬೇರೆ ಅದರ ಆಪರ್ಚುನಿಟೀಸ್, ಗ್ರಾಜುಯೇಷನ್ ಮುಗಿದ್ಮೇಲೆ ಡಿಫ್ರೆಂಟ್ ಯಾವ್ಯಾವ ಎಕ್ಸಾಮ್ಸ್ ತಗೊಂಡ್ರೆ ಯಾವ್ಯಾವ ಹಂತಕ್ಕೆ ರೀಚ್ ಆಗ್ಬೋದು ಅಂತ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಪೀಠಿಗೆ ಕೊಡೋಣ. ಸೊ ಭಾಗವತ ಪುರಾಣದಲ್ಲಿ ಒಂದು ಕಥೆ ಇದೆ. ಒಂದು ಹಳ್ಳಿಯಲ್ಲಿ ಪುರೋಹಿತರು ಆ ಹಳ್ಳಿ ಜನಗಳನ್ನೆಲ್ಲ ಕರೆದು ಬೋಧನೆ ಮಾಡ್ತಾ ಇರ್ತಾರೆ. ಪುರಾಣದಲ್ಲಿ ಏನ್ ಬೋಧನೆ ಆಗುತ್ತೆ ಅಂತ ಗೊತ್ತಿದೆ ಅಲ್ಲ ನಿಮಗೆಲ್ಲ. ಸೊ ಆ ಹಳ್ಳಿಯಲ್ಲಿ ಇತ್ತಂದ್ರೆ ಇಟ್ಸ್ ಅ ದ್ವೀಪ, ಶ್ರೀರಂಗಪಟ್ಟಣ ಇದೆಯಲ್ಲ ಆ ತರ, ಅಂದ್ರೆ ಸರೌಂಡೆಡ್ ಬೈ ವಾಟರ್. ಮಳೆಗಾಲ ಇಲ್ಲದಂತ ಸಂದರ್ಭದಲ್ಲಿ ನೀರು ಕಡಿಮೆ ಇದ್ದಾಗ ಆ ಹಳ್ಳಿ ಹೋಗೋದು ಬರೋದು ಈಸಿ. ಮಳೆಗಾಲ ಬರುತ್ತೆ, ಅತಿ ಹೆಚ್ಚು ಮಳೆ ಆಗುತ್ತೆ, ಆ ಹಳ್ಳಿಯಿಂದ ಎಲ್ಲ ಸರೌಂಡಿಂಗ್ ಫುಲ್ ಆಗ್ಬಿಡುತ್ತೆ ವಾಟರ್ ಇಂದ. ಸೊ ಎಲ್ಲ ಸರೌಂಡಿಂಗ್ ಫಿಲ್ ಆದಾಗ ವಾಟರ್ ಇಂದ ಆ ಹಳ್ಳಿಗೆ ಬರೋದಕ್ಕೆ ಹೋಗೋದಕ್ಕೆ ಊಟ ತಿಂಡಿ ಹಾಲು ಮಜ್ಜಿಗೆ ಮೊಸರುಗಳಿಗೆ ಎತ್ಕೊಂಡು ಬರಕ್ ಆಗ್ತಿರಲ್ಲ. ಸೊ
ಪುರೋಹಿತರು ಹೇಳ್ತಾರೆ, ಓ ಇನ್ನೊಂದು 4-5 ದಿನ ನಮಗೆ ಹಾಲು ಮೊಸರು ಎಲ್ಲ ಏನೂ ಸಿಗಲ್ಲ ಅಂತ ಹೇಳಿ ಮನೇಲಿ ಇರ್ತಾರೆ. ರಾತ್ರಿ ಮಳೆ ಬಂದಿರುತ್ತೆ. ಮಾರನೇ ದಿನ ಬೆಳಗ್ಗೆ ಒಂದು ಹೆಣ್ಮಗಳು ಆ ಮೊಸರು ಹಾಲನ್ನ ನಾನು ಮಂತ್ರ ಹೇಳ್ಕೊಂಡು ನಡ್ಕೊಂಡು ಹೋಗೋಣ ಅಂತ ಹೋಗ್ತಾರೆ. ನೀರಲ್ಲಿ ಕೊಚ್ಕೊಂಡು ಹೋಗ್ತಾರೆ. ಅಂದ್ರೆ ದ ಸ್ಟ್ರಾಂಗೆಸ್ಟ್ ಪವರ್ ಇನ್ ಯುವರ್ ಸೆಲ್ಫ್ ಇಸ್ ಯುವರ್ ಮೈಂಡ್. ನೀವು ಏನ್ ಅನ್ಕೋತೀರಾ ಅದಾಗ್ತೀರಾ. ವಾಟ್ ಯು ಥಿಂಕ್ ಯು ಬಿಕಮ್. ಏನೇ ಒಂದು ನಂಬಿಕೆ ಇತ್ತು ಅಂತ ಹೇಳಿದ್ರೆ ಆ ನಂಬಿಕೆಯಿಂದ ಏನೇನು ಬೇಕಿದ್ರೂ ಸಾಧಿಸಬಹುದು. ಯಾವುದೇ ತರಹದ ನಿಮ್ಮ ಡ್ರಾಬ್ಯಾಕ್ಸ್, ಸೆಟ್ ಬ್ಯಾಕ್ಸ್ ಲೈಫಲ್ಲಿ ಯಾವುದೋ ಒಂದು ಹಿಂದೆ ನಡೆದಂತಹ ಘಟನೆಗಳು ಯಾವುದು ನಿಮಗೆ ಪರಿಣಾಮ ಬೀರುವುದಿಲ್ಲ. ಇದಕ್ಕೆ ಯೂಶಲಿ ನೀವು ಗೂಗಲ್ ಅಲ್ಲಿ ಸುದರ್ಶನ್ ರುದ್ರಪ್ಪ ಅಂತ ಸರ್ಚ್ ಮಾಡಿದ್ರೆ ಕೋರಾ ಬರುತ್ತೆ. ಆ ಕೋರಾದಲ್ಲಿ ಸಿನ್ಸ್ ಒಂದು 8 ವರ್ಷದಿಂದ ಬರೀತಾ ಇದ್ದೀನಿ ನಾನು. ದ ಓನ್ಲಿ ಕನ್ಸರ್ನ್ ವಾಸ್ ನಂದು ಮೇನ್ಸ್ ಅಲ್ಲಿ ನನ್ನ ಫ್ರೆಂಡಿಗಿಂತ ಜಾಸ್ತಿ ಬಂದಿತ್ತು ಮಾರ್ಕ್ಸ್. ಬಟ್ ಕೆಲವೊಂದು ಹಂತಗಳಲ್ಲಿ UPSC ಎಕ್ಸಾಮ್ಸ್ ಅಲ್ಲಿ ಡಿಫರೆಂಟ್ ಸ್ಟೇಜಸ್ ಇರ್ತವೆ. ಬಟ್ ಅವ್ರ ಸರ್ವಿಸ್ ಆಯ್ತು, ನನ್ನ ಸರ್ವಿಸ್ ಆಗಿಲ್ಲ. ಅಂದ್ರೆ ಎವಡ ಗಾಟ್ IAS IPS ಅವ್ರು ಸಿಕ್ತಿತ್ತು, ಅಥವಾ ಅಟ್ಲೀಸ್ಟ್ IRS ಅದು ಸಿಕ್ತಿತ್ತೇನೋ. ಬಟ್ ನಾಟ್ ದ ಥಿಂಗ್. ಯಾವುದೇ ಒಂದು ಕಷ್ಟ ಅಥವಾ ಯಾವುದೇ ಒಂದು ಸೆಟ್ ಬ್ಯಾಕ್ ಆಯ್ತು ಅಂದ್ರೆ ಯು ಹ್ಯಾವ್ ಟು ಥಿಂಕ್ ಬಿಗ್. ಇನ್ನ ದೊಡ್ಡ ಯೋಚನೆ ಮಾಡಬೇಕು. ಅದಕ್ಕೆ ಇನ್ನೊಂದು ಲಾಸ್ಟ್ ಅಂಡ್ ಸ್ಟೋರಿ ಮುಖಾಂತರ ಹೇಳೋದಿತ್ತಂದ್ರೆ, ತಮಿಳುನಾಡು 14 ವರ್ಷಕ್ಕೆ 10ನೇ ಕ್ಲಾಸ್ ಮುಗಿದ ಮೇಲೆ ಒಂದು ಹೆಣ್ಮಗು ಮದುವೆ ಆಗುತ್ತೆ. ಚೈಲ್ಡ್ ಮ್ಯಾರೇಜ್. ಸೊ ಹಸ್ಬೆಂಡ್ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ ಅಂತ ಮದುವೆ ಮಾಡ್ತಾರೆ. ಯೂಶಲಿ ಈ ಸ್ಟೋರೀಸ್ ನ ಸುಮಾರು ಕಡೆ ಕೇಳಿದಿರ, ನಾನು ಬರ್ದಿದ್ದೀನಿ. ಯಾಕೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಆಫ್ಟರ್ ದ ಸ್ಟೋರಿ ಯು ಮೈಟ್ ಗೆಟ್ ಟು ನೋ. ಸೊ 14 ವರ್ಷಕ್ಕೆ ಮದುವೆ ಆಗುತ್ತೆ. 17ನೇ ವಯಸ್ಸಿಗೆ 2 ಮಕ್ಕಳು ಇರ್ತವೆ. ಗಂಡ ಪೊಲೀಸ್ ಕಾನ್ಸ್ಟೇಬಲ್. ಈ IPS ಆಫೀಸರ್ಸ್ ಎಲ್ಲ ಇರಬೇಕಾದ್ರೆ ಪೆರೇಡ್ ನಡೀತಾ ಇರ್ತಾರೆ. ಯೂಶಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇರ್ತಾವೆ. ಬಿಕಾಸ್ ಇಟ್ಸ್ ಅ ರೂಟೀನ್ ವಿಚ್ ಹ್ಯಾಸ್ ಬೀನ್ ಫಾಲೋಡ್. ಸೊ ಕಾನ್ಸ್ಟೇಬಲ್ಸ್ ಎಲ್ಲ ಸಲ್ಯೂಟ್ ಮಾಡ್ತಾ ಇರ್ತಾರೆ. ಮೇಲ್ಗಡೆ DIG, ADGPಗಳು, ಕಮಿಷನರ್ಗಳು ಎಲ್ಲ ಯೂನಿಫಾರ್ಮ್ ಅಲ್ಲಿ ಇರ್ತಾರೆ. ಅದನ್ನು ನೋಡಿದಂತಹ ಆ ಹೆಣ್ಮಗುಗೆ ಏನೋ ಒಂದು ಆಸೆ ಆಗುತ್ತೆ. 2 ದಿನ ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತಾರೆ. ಗಂಡನನ್ನ ಕೇಳ್ತಾರೆ 2 ದಿನ ಆದ್ಮೇಲೆ. ಅಲ್ಲಿವರೆಗೂ ಅವಳಿಗೆ ನಿದ್ದೆ ಬಂದಿರಲ್ಲ. ಯಾರವರೆಲ್ಲ ಸ್ಟೇಜ್ ಮೇಲೆ ಇದ್ದವರು, ನೀವೆಲ್ಲ ಸಲ್ಯೂಟ್ ಮಾಡ್ತಾ ಇದ್ರಿ, ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ರಿ, ಅಷ್ಟು ಆನರ್ ಕೊಡ್ತಾ ಇದ್ರಿ ಅಂತ. ಸೊ ಅದಕ್ಕೆ ಗಂಡ ಹೇಳ್ತಾರೆ, ಅವರು ನಮ್ಮ ರಾಜ್ಯದ ಅತ್ಯುನ್ನತ IPS ಅಧಿಕಾರಿಗಳು. ಸೊ ಇಟ್ಸ್ ಕ್ವೈಟ್ ನ್ಯಾಚುರಲ್ ನಾವೆಲ್ಲರೂ ಅವರಿಗೆ ಅಷ್ಟು ಗೌರವವನ್ನು ಸಲ್ಲಿಸಬೇಕು ಅಂತ. ಇನ್ನ 2 ದಿನ ಆಗುತ್ತೆ. ಆ ಹೆಣ್ಮಗಳು ಗಂಡನನ್ನ ಕೇಳ್ತಾರೆ, ರೀ ನಾನು ಹಂಗಾಗಬೇಕು ಅಂತ. ಇಲ್ಲಮ್ಮ, ಅದು ತುಂಬಾ ಕಷ್ಟ. ಗಂಡ ವಾಸ್ ಎ ಸಪೋರ್ಟಿವ್ ಪರ್ಸನ್. ವ್ಯಕ್ತಿ ಆಗಿ ಸೆಕೆಂಡರಿ, ಬಟ್ ಗಂಡ ತುಂಬಾ ಸಪೋರ್ಟ್ ಮಾಡುವಂತ ವ್ಯಕ್ತಿ ಆಗಿರ್ತಾರೆ. ನೀನಲ್ಲಿ ಹೋಗ್ಬೇಕು ಅಂದ್ರೆ ಡಿಗ್ರಿ ಮುಗಿಸಿರ್ಬೇಕು. ಡಿಗ್ರಿ ಮುಗಿಸಿ UPSC ಅಂತಕ್ಕಂಥ ಒಂದು ಪರೀಕ್ಷೆ ಬರುತ್ತೆ. ಆ ಪರೀಕ್ಷೆ ಪಾಸ್ ಆಗಿ ಅದರಲ್ಲಿ ಒಳ್ಳೆ ರ್ಯಾಂಕಿಂಗ್ ಬಂತು ಅಂತ ಹೇಳಿದ್ರೆ ಅದರಲ್ಲಿ ಆ ರ್ಯಾಂಕಿಂಗ್ ವೈಸ್ ನಿಮಗೆ ಪೋಸ್ಟಿಂಗ್ಸ್ ಅನ್ನ ಕೊಡ್ತಾರೆ. ಸರಿ ಆಯ್ತು, ನಾನು ಮಾಡ್ತೀನಿ. 14ನೇ ವಯಸ್ಸಿಗೆ ಮದುವೆ ಆಗಿರುತ್ತೆ. 10th ಸ್ಟ್ಯಾಂಡರ್ಡ್ ಕೂಡ ಮುಗಿದಿರಲ್ಲ. ಸೊ ಒಂದು ಛಲ ಮನಸ್ಸಿನಲ್ಲಿ ಮತ್ತೆ ಒಂದು ಮಾಡಲೇಬೇಕು, ಹಾಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆ, ಛಲ ಮತ್ತು ನಂಬಿಕೆ. SSLC ಅನ್ನ ಕರೆಸ್ಪಾಂಡೆನ್ಸ್ ಮುಗಿಸಿ PUC ಸಹ ಗ್ರಾಜುಯೇಷನ್ ಸಹ 3 ಕರೆಸ್ಪಾಂಡೆನ್ಸ್ ಅಲ್ಲಿ ಎಕ್ಸಾಮ್ ಅನ್ನ ಕಟ್ಟಿ ಪಾಸ್ ಮಾಡಿಕೊಂಡು
ಓದಲು ಸ್ಟಾರ್ಟ್ ಮಾಡ್ತಾರೆ ಕೊಯಂಬತ್ತೂರಲ್ಲಿ. ಬಟ್ ಬೇಕಾದಂತಹ ರಿಸೋರ್ಸಸ್ ಸಿಗಲ್ಲ. ಸೊ 2 ವರ್ಷ 3 ಸಲ ಬರೀತಾರೆ ಎಕ್ಸಾಮ್ ಅಲ್ಲಿ, ಪ್ರಿಲಿಮ್ಸೇ ಆಗಲ್ಲ. ಪ್ರಿಲಿಮ್ಸ್ ಅಂತಕ್ಕಂಥದ್ದು UPSC ನಡೆಸತಕ್ಕಂಥ ಒಂದು ಫಸ್ಟ್ ಸ್ಟೇಜ್ ಆಫ್ ದಿ ಎಕ್ಸಾಮಿನೇಷನ್. ಸೊ ಪ್ರಿಲಿಮ್ಸ್ ಪಾಸ್ ಆಗಲ್ಲ. ಅವಾಗ ಗಂಡನ ಹತ್ರ ಬಂದು ಕಷ್ಟ ಆಗ್ತಿದೆ, ನನಗೆ ಚೆನ್ನೈ ಕಳಿಸ್ತೀರಾ ಅಂತ. ಹೇಗೆ ಇಲ್ಲಿವರೆಗೂ ಮಾಡಿದಂತಹ ಗಂಡ ಸಪೋರ್ಟಿವ್ ಇದ್ರು, ಕೋಚಿಂಗ್ ಸೆಂಟರ್ ಕಳಿಸಿ ಚೆನ್ನೈ ಕಳಿಸ್ತಾರೆ. ಸೊ ಅಲ್ಲಿ ಮತ್ತೆ 2 ವರ್ಷದ ಪ್ರಿಪರೇಷನ್ ಆಗುತ್ತೆ. 2 ವರ್ಷದಲ್ಲೂ ಸಹ ಪ್ರಿಲಿಮ್ಸ್ ಪಾಸ್ ಆಗಲ್ಲ. ಆಲ್ರೆಡಿ ಮಕ್ಕಳು ದೊಡ್ಡವಾಗಿರ್ತಾರೆ. ಗಂಡ 2 ಮಕ್ಕಳನ್ನ ಕರ್ಕೊಂಡು ಚೆನ್ನೈಗೆ ಬಂದು, ಸಾಕಮ್ಮ ನಮಗೆ ಎಕ್ಸಾಮ್ ಆಗಲ್ಲ, ತುಂಬಾ ಕಷ್ಟ ಇದು, ತುಂಬಾ ಸಮಯ ಹೋಗ್ಬಿಟ್ಟಿದೆ, ನಾನು ಕಾನ್ಸ್ಟೇಬಲ್ ಇದ್ದೀನಿ, ಇವಾಗ ಹೆಡ್ ಕಾನ್ಸ್ಟೇಬಲ್ ಮಾಡಿದ್ದಾರೆ, ಮುಂದೆ ಸಬ್ ಇನ್ಸ್ಪೆಕ್ಟರ್ ಆಗ್ತೀನಿ, ಸಾಕು ಏನೋ ಜೀವನ ನಡೆಸಬಹುದು. ಆ ಹೆಣ್ಮಗು ಇನ್ನೊಂದು ಅವಕಾಶ ಕೊಡಿ ನನಗೆ, ಎಷ್ಟೊಂದು ಓದ್ಕೊಂಡಿದ್ದೀನಿ, ಟ್ರೈ ಮಾಡ್ತೀನಿ, ಆಗಿಲ್ಲ ಅಂದ್ರೆ ಏನೋ ಒಂದು ಯಾವುದೋ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಬಹುದು, ಚೆನ್ನಾಗಿರೋಣ, ಬೇಕಿದ್ರೆ ಇದೊಂದು ಅವಕಾಶ ಕೊಡಿ ಅಂತ. ಇಷ್ಟೊಂದು ಸಪೋರ್ಟ್ ಮಾಡಿದಂತ ಹಸ್ಬೆಂಡ್ ಸರಿ ಆಯ್ತಮ್ಮ ಅಂತ ಹೇಳಿ ಬರ್ತಾರೆ. ಮುಂದಿನ ವರ್ಷ ಏನ್ ಅಟೆಂಪ್ಟ್ ತಗೋತಾರೆ, ಪ್ರಿಲಿಮ್ಸ್ ಕ್ಲಿಯರ್, ಮೇನ್ಸ್ ಕ್ಲಿಯರ್, ಇಂಟರ್ವ್ಯೂ ಕೂಡ ಕ್ಲಿಯರ್. 2010 ಬ್ಯಾಚ್ 16 ಮುಂಬೈ DCP ನಾರ್ತ್ ಆಗಿ ವರ್ಕ್ ಮಾಡಿ 2023 ನಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ IBಯ ಅಡಿಷನಲ್ ಡೈರೆಕ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅಂಬಿಕಾ ಎನ್ ಅಂತ ಹೇಳಿ. ಯು ಕ್ಯಾನ್ ಸರ್ಚ್ ದ ಸ್ಟೋರಿ, ಗೂಗಲ್ ಅಲ್ಲಿ ಕೂಡ ಸಿಗುತ್ತೆ. ಟ್ರೂ ಸ್ಟೋರಿ ಹೇಳ್ತಿರೋದು. ಮನಹೇಯೋ ಮನುಷ್ಯಾನ ಕಾರಣಯೋ ಬಂಧ ಮುಕ್ತಿ. ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ ಮನಸ್ಸೆ ಸರ್ ಮತ್ತೆ ಧ್ಯಾನಗಳು. ನೀವು ಏನ್ ವೀಕ್ನೆಸ್ ಅಂತ ಅನ್ಕೋತೀರಾ, ಏನ್ ಕಷ್ಟ ಅಂತ ಅನ್ಕೋತೀರಾ, ಅಂದ್ಕೊಂಡಷ್ಟು ಅದು ಲೂಪ್ ಆಗ್ತಾ ಹೋಗುತ್ತೆ. ಆ ಲೂಪ್ ಆದಷ್ಟು ನೀವು ಹಿಂದೆ ಉಳಿದಿರೋ ಹೊರತು ಮುಂದೆ ಬರಲ್ಲ. ಸೊ ಮುಂದೆ ಬರಬೇಕಂದ್ರೆ ಒಂದು ನಂಬಿಕೆ ಇರಬೇಕು, ಒಂದು ಛಲ ಇರಬೇಕು, ಒಂದು ಗುರಿ ಇರಬೇಕು. ಸೊ ಆ ಗುರಿ ರಿಲೇಟೆಡ್ ಆಗಿ ಹೇಳೋದಿತ್ತಂದ್ರೆ, ಯೂಶಲಿ ನಾನು ಎಷ್ಟೊಂದು ಕಡೆ ಹೇಳ್ತೀನಿ, ಹೇಗೆ ಸರ್ ಗುರಿ ಬೆಳೆಸ್ಕೊಳ್ಳೋದು, ಹ್ಯಾಬಿಟ್ ಬೆಳೆಸ್ಕೊಳ್ಳೋದು. ಯೂಶಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ರೀಸೆಂಟ್ಲಿ ನನ್ನ ವರ್ಡಿಂಗ್ಸ್ ಎಲ್ಲ ಇದು ನಿಮಾನ್ಸ್ ಒಂದು ಸರ್ವೆ ಮಾಡಿದ್ದಾರೆ. ಪ್ರೆಸೆಂಟ್ ಈ ಜೆನ್ಸಿ ಕಿಡ್ಸ್ ಇದೆಯಲ್ಲ, ಆಫ್ಟರ್ 1997 ಬಾರ್ನ್, ಅಟೆನ್ಷನ್ ಸ್ಪ್ಯಾನು ಗೋಲ್ಡ್ ಫಿಶ್ ಗಿಂತ ಕಡಿಮೆ ಆಗ್ತಾ ಬಂದಿದೆ. 30 ಸೆಕೆಂಡ್ಗಿಂತ ಜಾಸ್ತಿ ಒಂದು ವಿಚಾರದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ. ಅದಕ್ಕೆ ಮೇನ್ ರೀಸನ್ ಸೋಷಿಯಲ್ ಮೀಡಿಯಾ. The biggest invention of this century is mobile phone and the worst invention is social media. Instagram, YouTube reels ಅಲ್ಲಿ ಯಾರಾದ್ರೂ ಹೇಳ್ಬೇಕಾದ್ರೂ ಅಷ್ಟೇ. ನನ್ನೂ ಎಷ್ಟೋ ಜನ ಕೆಲವೊಬ್ರು ಮಾತಾಡಿಸ್ತಿರ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕೆಲಸ ಅಶ್ವಮೇಧ ಏಸ್ ಅಂತ ಯೂಟ್ಯೂಬ್ ಅಲ್ಲಿ ಇದೆ. ದೇರ್ ಆರ್ ಮೆನಿ ಕ್ಲಾಸಸ್, ಫ್ರೀ ರಿಸೋರ್ಸಸ್. ಅಲ್ಲಿ ಸುಮಾರು ಪಾಠಗಳು ಕೂಡ ಮಾಡಿದ್ವಿ. ಆ ತರಗತಿಗಳನ್ನ ನೋಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ ಏನೇನ್ ಮಾಡ್ಬೇಕಂತ. ಬಟ್ ನಮ್ಮ ವಿಡಿಯೋ ಎಡಿಟರ್ಸ್ ಯಾರ್ಯಾರು ಏನ್ ಹೇಳ್ತಾರೆ ಅಂದ್ರೆ, ಸರ್ ಕಟ್ ಶಾರ್ಟ್ ಮಾಡಿ ವಿಡಿಯೋ ಡ್ಯೂರೇಷನ್ ಅನ್ನ 10 ಮಿನಿಟ್ಸ್ ಮಾಡಿ, 13 ಮಿನಿಟ್ಸ್ ಮಾಡಿ, 15 ಮಿನಿಟ್ಸ್ ಇಂದ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಹುಡುಗರು ಆ ವ್ಯೂ ಡ್ಯೂರೇಷನ್ ಇರುತ್ತಲ್ಲ, ಅಷ್ಟು ಕಾಲ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ಲ ಅಂತ. ಸೊ ಇಟ್ ವಾಸ್ ಎನ್ ಎಕ್ಸಲೆಂಟ್ ಬೈ ಭರವಸೆ ಅಂತಕ್ಕಂಥದ್ದು. ಬಿಕಾಸ್ ಇಲ್ಲಿ ಆ ಬಾಡಿ ಬಿಲ್ಡಿಂಗ್ ಅಂತ ಹೇಳಿದ್ರಲ್ಲ, ಮೀನ್ಸ್ ಯೋಗ, ಇಟ್ಸ್ ಅ ವಂಡರ್ಫುಲ್ ಥಿಂಗ್. ಅಂದ್ರೆ ಇವಾಗ ಕಾನ್ಸಂಟ್ರೇಷನ್ ಡೆವಲಪ್ ಇತ್ತು ಅಂತ ಹೇಳಿದ್ರೆ ಮೋರ್ ನಂಬರ್ ಆಫ್ ಡ್ಯೂರೇಷನ್ ನೀವೇನ್ ಮಾಡಬಹುದು, ಕಾನ್ಸಂಟ್ರೇಟ್ ಮಾಡಬಹುದು. ಎಲ್ಲ ಸ್ಟೂಡೆಂಟ್ಸ್ ಇರಬೇಕಾದ್ರೆ, ಎಕ್ಸಾಮ್ ಇತ್ತು ಅಂದ್ರೆ ಹಿಸ್ಟ್ರಿ ಓದ್ಬೇಕಾದ್ರೆ ಜಿಯೋಗ್ರಫಿ ನೆನಪಾಗುತ್ತೆ, ಅಥವಾ ಸೈನ್ಸ್ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು ಅಂತ ಹೇಳಿದ್ರೆ ಒಂದ್ ಸಬ್ಜೆಕ್ಟ್ ಓದ್ಬೇಕಾದ್ರೆ ಇನ್ನೊಂದು ಸಬ್ಜೆಕ್ಟ್ ನೆನಪಾಗ್ತಿರುತ್ತೆ. ಡೂಯಿಂಗ್ ಮಲ್ಟಿಪಲ್ ಥಿಂಗ್ಸ್ ಅಟ್ ಎ ಟೈಮ್
ನಾಟ್ ಓನ್ಲಿ ವಿತ್ ದಿ ಕಿಡ್ಸ್, ಅಂದ್ರೆ ಇವಾಗಿನ ಮಕ್ಕಳಲ್ಲೂ ಸಹ ಅಲ್ಲ, ದೊಡ್ಡವರಲ್ಲೂ ಸಹ ಏನ್ ಅಭ್ಯಾಸ ಇದು ಅಂದ್ರೆ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಮೊಬೈಲ್ ಅಲ್ಲಿ ಮಾತಾಡ್ತಾ ಇರ್ತಾರೆ, ಡ್ರೈವ್ ಮಾಡ್ತಾರೆ. ಎರಡು ವಿಚಾರಗಳನ್ನ ಅಟ್ ಎ ಟೈಮ್ ಮಾಡೋದ್ರಿಂದ ನಿಮ್ಮ ಮನಸ್ಸು ಅದೇ ಪ್ರಾಕ್ಟೀಸ್ ಆಗ್ಬೇಕು. ಭಗವದ್ಗೀತೆ ಕೃಷ್ಣ ಹೇಳೋದು ಅನನ್ಯ ಚಿಂತೆಯಂತೋಮ ಏಜನ ಪರ್ಯುಪಾಸತೆ ಕೇಶಾಭಿಯುಕ್ತ ಯೋಗಕ್ಷೇಮ ಉಮಾಮ್ಯಹಂ. ಅನನ್ಯವಾಗಿ ಯಾರು ಒಂದು ಚಿಂತನೆಯನ್ನ ಬೆಳೆ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರ ಯೋಗ ಮತ್ತು ಕ್ಷೇಮವನ್ನ ನಾನು ಕಾಪಾಡ್ತೀನಿ. ನೀವಿಗೆ ಒಂದು ಕೆಲಸ ಮಾಡೋದ್ ಬಿಟ್ಟು 2 ರಿಂದ 3 ಕೆಲಸದ ಬಗ್ಗೆ ಆಲೋಚನೆಗಳು ಬರ್ತಾ ಇತ್ತು ಅಂತ ಹೇಳಿದ್ರೆ, ಓದಬೇಕಾದ್ರೂ 3 ರಿಂದ 4 ಸಬ್ಜೆಕ್ಟ್ ಆಲೋಚನೆಗಳು ಬರ್ತವೆ. ಏನೇ ಕೆಲಸ ಮಾಡ್ಬೇಕಾದ್ರೂ 4 ರಿಂದ 5 ಕೆಲಸ ಒಟ್ಟಿಗೆ ಮಾಡ್ತಾ ಇದ್ದೀರಾ ಅಂದ್ರೆ ಫೋಕಸ್ ಇಂಪ್ರೂವ್ ಆಗಲ್ಲ, ಅಟೆನ್ಷನ್ ಇರಲ್ಲ. ಅಟೆನ್ಷನ್ ಇಲ್ಲ ಅಂತ ಹೇಳಿದ್ರೆ ರಾಜ ಆಗಕ್ಕಾಗಲ್ಲ. ಯು ಕ್ಯಾನ್ ಬಿ ಏನಾಗ್ಬೋದು, ರಾಜ ಆಗಲ್ಲ. ಎಲ್ರಿಗೂ ರಾಜ ಆಗ್ಬೇಕಂತ ಆಸೆ ಇದೆಯಾ, ಸೇವಕ ಆಗ್ಬೇಕಂತ ಆಸೆ ಇದೆಯಾ? ಯಾರಿಗೆ ಬೇಡ? ಯಾರಿಗೆ IPS ಅಧಿಕಾರಿಗಳಾಗಬೇಕಂತ ಆಸೆ ಇಲ್ಲ, ಯಾರಿಗೆ IAS ಅಧಿಕಾರಿಗಳಾಗಬೇಕಂತ ಆಸೆ ಇಲ್ಲ. ಎಲ್ಲರೂ ಇವಾಗ ದಯಾನಂದ ಸರ್ ಹತ್ರ ಬಂದು ಸೆಲ್ಫಿ ತಗೋತಾ ಇದ್ರು. ನಾಳೆ ಮುಂದಿನ ದಿನಮಾನಗಳಲ್ಲಿ ನಿಮ್ ಜೊತೆ ಯಾರಿಗೆ ಸೆಲ್ಫಿ ತಗೋಬೇಕಂತ ಆಸೆ ಇದೆ? ಎಲ್ರಿಗೂ ಇದೆಯಾ ಇಲ್ವಾ? ನಿದ್ದೆ ಬರ್ತಿದೆಯಾ? ಮತ್ತೆ ಸೌಂಡ್ ಇಲ್ಲ, ಏನಾಯ್ತು? ಊಟ ಜಾಸ್ತಿ ಆಗಿದೆಯಾ? ಸೊ ನಿಮ್ ಜೊತೆ ಸೆಲ್ಫಿ ತಗೋಬೇಕಂತ ಆಸೆ ಇದೆಯಾ ಇಲ್ವಾ? ಆಸೆ ಇದೆ ಅಂದ್ರೆ ಫಸ್ಟ್ ನಿಮ್ಮ ಆಲೋಚನೆ ಚೇಂಜ್ ಆಗಬೇಕು. ಒಂದು ಕೋಟ್ ಹೇಳೋದಿತ್ತಂದ್ರೆ, ಹವ್ಯಾಸ ಬದಲಿಸಿ ನೋಡು, ಹಣೆ ಬರಹ ಬದಲಾಗಿತ್ತು. ದೃಶ್ಯ ಬದಲಿಸು, ದೃಷ್ಟಿ ಬದಲಾಗಿತ್ತು. ವಿಚಾರ ಬದಲಿಸು, ವಿಶ್ವವೇ ಬದಲಾಗಿತ್ತು. ದೋಣಿ ಬದಲಿಸಬೇಕೆಂದೇನಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ದೋಣಿ ದಡ ಸೇರಿತು ಅಂತ. ಅಂದ್ರೆ ಅರ್ಥ ಇದೆ, ಎಕ್ಸ್ಪ್ಲೇನ್ ಮಾಡೋದು. ನೀವೇನ್ ಗುರಿ ಇದೆಯಲ್ಲ, ಈಗ ದಯಾನಂದ ಸರ್ ತರ ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ ನೀವು ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಹೋಗಿ ಅಲ್ಲಿ ನಡೆದಿರುವಂತಹ ವಿದ್ಯಾರ್ಥಿಗಳು ಅಥವಾ ಅಲ್ಲಿ ನಡೆದಿರುವಂತಹ ಯಾರಾದ್ರೂ ಫಾಲೋವರ್ಸ್ ನಿಮ್ಮಲ್ಲಿ ಇದ್ರು ಅಂತ ಹೇಳಿದ್ರೆ, ಅವ್ರು ಬಂದು ಸೆಲ್ಫಿ ತೆಗಿಬೇಕು ಅಂದ್ರೆ ಒಂದು 200 ಕೋಟಿ ದುಡ್ಡು ಮಾಡಬೇಕು. ಅದಕ್ಕೆ ಯು ಕ್ಯಾನ್ ಎಕ್ಸ್ಪ್ಲೋರ್ ಎನಿ ಪ್ರೈವೇಟ್ ಸೆಕ್ಟರ್ಸ್ ಅಲ್ಲೂ ಎಕ್ಸ್ಪ್ಲೋರ್ ಮಾಡಬಹುದು. ನಾರಾಯಣಮೂರ್ತಿ ಸರ್ ಇದ್ದಾರೆ, ಇನ್ಫೋಸಿಸ್ ಕಟ್ಟಿರುವಂತವ್ರು. ಇದೇ ಕ್ಷೇತ್ರ ಅದೇ ಕ್ಷೇತ್ರ ಅಂತ ಇಲ್ಲ, ಯಾವ ಕ್ಷೇತ್ರವನ್ನು ಚೂಸ್ ಮಾಡ್ತೀರಾ ಅದರಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಹೋಗಿ. ಸಮಟೈಮ್ಸ್ ರಿಸಲ್ಟ್ಸ್ ಬರಲ್ಲ. 5 ವರ್ಷ 6 ವರ್ಷ 7 ವರ್ಷ ಎಸ್ಪೆಷಲಿ UPSC ಪ್ರಿಪರೇಷನ್ ಇದೆ. ನನ್ನ ಒಬ್ಬ ಸ್ನೇಹಿತ ಇನ್ನ ಓದ್ತಾ ಇದ್ದಾರೆ, OBC ಕೆಟಗರಿ ಬರುತ್ತೆ, 6 ಇಂಟರ್ವ್ಯೂಗಳನ್ನ ಕೊಟ್ಟಿದ್ದಾರೆ. ಮೊನ್ನೆ 7ನೇ ಮೇನ್ಸ್ ಬರುತ್ತೆ. ಮೊನ್ನೆ ಮೇನ್ಸ್ ಆಗಿದೆ UPSC. ಎಷ್ಟೊಂದು ಸಲ ರಿಸಲ್ಟ್ಸ್ ಬರ್ತಿರಲ್ಲ. ಈ ಬ್ಯಾಂಬೂ ಟ್ರೀ ಗೊತ್ತಾ ನಿಮಗೆ? ಆ ಬ್ಯಾಂಬೂ ಟ್ರೀ ಜಸ್ಟ್ ಒಂದು ಅರ್ಧ ಅಡಿ ಬೆಳೆಯಲಿಕ್ಕೆ 3 ವರ್ಷಗಳ ಕಾಲ ತಗೊಳ್ತದೆ. ಅದಾದ್ಮೇಲೆ ಒಂದೇ ಸಲ ಗ್ರೋ ಆಗ್ಬಿಡುತ್ತೆ. ಎಷ್ಟೊಂದು ಸತಿ ನಾವು ಎಷ್ಟೇ ಕಷ್ಟಪಟ್ಟು ಏನೇ ಕೆಲಸ ಮಾಡಿ ರಿಸಲ್ಟ್ಸ್ ಬರ್ತಿಲ್ಲ ಅಂದ್ರೆ ನಿಮ್ಮ ರೂಟ್ಸ್ ಏನಾಗ್ತದೆ? ಸ್ಟ್ರಾಂಗ್ ಆಗ್ತಿದೆ. ಆಲ್ವೇಸ್ ವಿ ಹ್ಯಾವ್ ಟು ಬಿ ಅ ಟ್ರೀ ಅಂತ. ಮರ, ಎಲೆಕ್ಟ್ರಿಕ್ ಕಂಬ ಆಗಬಾರದು. ಏನ್ ಡಿಫರೆನ್ಸ್ ಮರಕ್ಕೂ ಎಲೆಕ್ಟ್ರಿಕ್ ಕಂಬಕ್ಕೂ? ಮರ ಚಿಕ್ಕದ್ರಿಂದ ಬೆಳೀತಾ ಹೋಗುತ್ತೆ. ಎಲೆಕ್ಟ್ರಿಕ್ ಕಂಬ ಒಂದ್ಸಲ ನಿಲ್ಸಿದ್ರಿ ಅಂದ್ರೆ ಅಲ್ಲಿಗೆ ಸ್ಟಾಗ್ನೆಂಟ್ ಆಗುತ್ತೆ. ಸೊ ನಿಮ್ಮ ರೂಟ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಕೋಬೇಕಂದ್ರೆ ನಿಮ್ಮ ಬೇಸಿಕ್ ಫೌಂಡೇಶನ್ಸ್ ಅನ್ನ ಸ್ಟ್ರಾಂಗ್ ಮಾಡಿಕೊಂಡು ಅದಾದ್ಮೇಲೆ ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬಂದ್ರಿ ಅಂತ ಹೇಳಿದ್ರೆ ಈಚ್ ಅಂಡ್ ಎವ್ರಿ ಡೇ ಇಸ್ ಇಂಪ್ರೂವೈಸೇಷನ್. ಇಂಪ್ರೂವೈಸಿಂಗ್ ಹೋಮ್, ಯಾರನ್ನ ನೋಡಿ ಅಲ್ಲ, ನಿಮ್ಮನ್ನು ನೀವು. ಇವತ್ತು ನಾನು ಇದೀನಿ, ನಾಳೆ ನನ್ನ ಜೊತೆ 4 ಜನ ಬಂದು ಏನ್ ಮಾಡ್ತಾರೆ? ಸೆಲ್ಫಿ ತಗೋತಾರೆ. ನಾನು IAS ಆಗ್ತೀನಿ, IPS ಆಗ್ತೀನಿ. ಕನ್ಸ್ಕೊಂಡ ದುಡ್ಡು ಕೊಡ್ಬೇಕಾ? ಕನ್ಸ್ಕೊಂಡು ಎಲ್ಲಿ ಬರುತ್ತೆ ಕನಸು? ಸರ್ ಕನ್ಸ್ಕೊಂಡ ಕೇಳಿದ್ದಾರೆ ಅಂತೇಳಿ ಮನೆ ಹೋಗಿ ಮಲ್ಕೊಂಡ್ರೆ ಕನಸು ಬರುತ್ತೆ ಅಂತ ಮಲ್ಕೊಳ್ಳೋದಲ್ಲ. ಸೊ ಕಲಾಂ ಅವ್ರು ಹೇಳ್ತಾರೆ,
ಏನು ಡ್ರೀಮ್ ಶುಡ್ ನಾಟ್ ಅಲೋ ಯು ಟು ಸ್ಲೀಪ್ ಅಂತ. ಅಂದ್ರೆ ನಿಮಗೆ ಕನಸು ಹಿಂಗಿರ್ಬೇಕಂದ್ರೆ ನಿದ್ದೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. 4 ಅವರ್ 5 ಅವರ್ 10 ಅವರ್ 7 ಅವರ್ 3 ವರ್ಷ 4 ವರ್ಷ 5 ವರ್ಷ ಎಷ್ಟು ವರ್ಷ ಆದ್ರೂ ಆಗಲಿ ಒಂದು ಗುರಿ ಇತ್ತು ಅಂದ್ರೆ ಅದೇ ಗುರಿಯಾಗಿ ಸತತವಾಗಿ ಪ್ರಯತ್ನ ಪಡ್ತಾ ಹೋದ್ರಿ ಅಂತ ಹೇಳಿದ್ರೆ ಇಟ್ ವುಡ್ ಬಿ ವಂಡರ್ಫುಲ್. ಸೊ ಯೂಶಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಂದ್ರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಂಡ್ವಿ ಅಂದ್ರೆ ಬಿಕಾಸ್ ನನ್ನ ಫ್ಯೂ ಫ್ರೆಂಡ್ಸ್ ಹೂ ಆರ್ ಇನ್ IPS ಆ ಯೂನಿಫಾರ್ಮ್ ಗ್ಲೋರಿಫಿಕೇಶನ್ ನೋಡಿ IAS ಆದ್ರೂ ಅತಿ ಹೆಚ್ಚು ಅವಕಾಶಗಳು ಸಿಗ್ತವೆ. ಯು ಕ್ಯಾನ್ ಬಿ ಫೈನಾನ್ಸ್ ಕಮಿಷನ್ ಚೇರ್ಮನ್. ಮೊನ್ನೆ ರೀಸೆಂಟ್ಲಿ ಎಸ್ಟರ್ಡೇ ನಾನೊಂದು ಸರ್ ಜೊತೆ ಮಾತಾಡ್ತಿದ್ದೆ. ತಿಮ್ಮೇಗೌಡ IAS ಈಸ್ ರಿಟೈರ್ಡ್ ಒನ್ ಆಫ್ ದಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ಮೆಂಬರ್ ಆಗಿದ್ರು. ಕೃಷಿಕ್ ಸರ್ವೋದಯ ಫೌಂಡೇಶನ್ ಅಂತೇಳಿ ಒಂದು NGO ನಡೆಸ್ತಾ ಇದ್ದಾರೆ. ಅದರಲ್ಲಿ ಕರೆಂಟ್ ಅಫೇರ್ಸ್ ಟೈಪ್ ಸರ್ ಒಂದು ಸ್ವಲ್ಪ ಮಾಡ್ಕೊಳ್ಳಿ. ಸೊ ನಿಮ್ಮ ಪೇರೆಂಟ್ಸ್ ಕಣ್ಣಲ್ಲಿ ನೀವು IAS ಅಧಿಕಾರಿಗಳಾಗಿರೋದನ್ನ ನೋಡ್ಬೇಕು ಅಂತ ಆಸೆ ಎಲ್ರಿಗೂ ಇದೆ. ಆಗೋದು ಕಷ್ಟ ಇಲ್ಲ. ಆಲ್ವೇಸ್ ಇಟ್ ಸೀಮ್ಸ್ ಇಂಪಾಸಿಬಲ್. ಆಲ್ವೇಸ್ ಇಟ್ ಸೀಮ್ಸ್ ಇಂಪಾಸಿಬಲ್ ಅಂಟಿಲ್ ಇಟ್ಸ್ ಡನ್ ಅಂತ. ನೀವು ಎಲ್ಲಿವರೆಗೂ ಆಗಿರಲ್ಲ ಅಲ್ಲಿವರೆಗೂ ನಿಮ್ಗೆ ನಂಬಿಕೆನೇ ಇರಲ್ಲ. ಹೋಗಿ ಮಾಡ್ಬೇಕಿಂತ ಮಾಡಬಾರ್ದಿತ್ತ ಅಂತ ಹೇಳಿ. ಸೊ ಬೇಸಿಕಲಿ ಫಸ್ಟ್ ಎಕ್ಸಾಮಿನೇಷನ್ ತಗೊಂಡೆ ನಾನು ಅಂತ ಹೇಳಿದ್ರೆ UPSC ಬಗ್ಗೆ ಹೇಳ್ತೀನಿ. ಸೊ ಗ್ರಾಜುಯೇಷನ್ ಆಗಿರ್ಬೇಕು. 3 stages ಆಫ್ ದಿ ಎಕ್ಸಾಮಿನೇಷನ್ಸ್ ಇರ್ತಾವ. ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ. ಸೊ ಯೂಶಲಿ ಸಬ್ಜೆಕ್ಟ್ ಹೋಗೋಕ್ಕಿಂತ ಮುಂಚೆ ನಮಗೆ ಪ್ಲಾನಿಂಗ್ ಕಮಿಷನ್ ಅಂತ ಇತ್ತು. ಅದು ನೀತಿ ಆಯೋಗ ರಿಪ್ಲೇಸ್ ಮಾಡ್ತು. ಸೊ ಯಾಕೆ ರಿಪ್ಲೇಸ್ ಮಾಡ್ತು ಅಂದ್ರೆ ನೀತಿ ಆಯೋಗ ಪ್ಲಾನಿಂಗ್ ಕಮಿಷನ್ ಏನ್ ಮಾಡ್ತಿತ್ತು ಅಂತ ಹೇಳಿದ್ರೆ ಟಾಪ್ ಟು ಬಾಟಮ್ ಅಪ್ರೋಚ್ ಮಾಡ್ತಾ ಇದ್ರು. ಇಟ್ ವಾಸ್ ರಿಪ್ಲೇಸ್ ಬೈ ನೀತಿ ಆಯೋಗ ಫ್ರಮ್ ಬಾಟಮ್ ಟು ಟಾಪ್ ಅಪ್ರೋಚ್. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೀಬೇಕು, ಕ್ಲಿಯರ್ ಮಾಡಬೇಕು ಅಂದ್ರೆ ನಾವು ಮಾಡಿದ ಮಿಸ್ಟೇಕ್ಸ್ ಅಥವಾ ನಾನು ಕೆಲವು ಹಂತಗಳಲ್ಲಿ ಸಕ್ಸಸ್ ಕಾಣೋದಕ್ಕೆ ಕಾರಣ ಗೆಟ್ ಯುವರ್ ಬೇಸಿಕ್ಸ್ ರೈಟ್, ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಬೋದು. ಒಂದು ಎಕ್ಸಾಮ್ ಕ್ಲಿಯರ್ ಆಗೋವರೆಗೂ ಅಷ್ಟೇ. ಒಂದು ಎಕ್ಸಾಮ್ ಕ್ಲಿಯರ್ ಆಯಿತು ಅಂದ್ರೆ UPSC, APSC, ಸಬ್ ಇನ್ಸ್ಪೆಕ್ಟರ್ ಅಥವಾ ಬೇರೆ ಎಷ್ಟೋ ಜನ ನಾನು ನಾರ್ತ್ ಕರ್ನಾಟಕಕ್ಕೆ ಹೋದ್ವಿ ಅಂದ್ರೆ ಸರ್ ಅಲ್ಲಿ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಜಾಸ್ತಿ ಹೋಗ್ತು. ಏನಾದ್ರು ಅನ್ಕೊಂಡಿದ್ರೆ ನಾನು PC ಆಗ್ಬೇಕು ಅನ್ಕೊಂಡಿದ್ದೆ. ಅದೇನು ಯೂನಿಫಾರ್ಮ್ ಜಾಬ್ ಅಂತನೋ ಅಥವಾ ಆಸೆನೇ ಹೋಗ್ತೀನಿ. ನೀವು UPSC ಎಕ್ಸಾಮ್ಸ್ ಓದಿದ್ರಿ ಅಂತ ಹೇಳಿದ್ರೆ ಯಾವ ಎಕ್ಸಾಮ್ ಬರೋದು ಕ್ಲಿಯರ್ ಆಗುತ್ತೆ. ಹೆಂಗ್ ಸರ್ ಅದು? ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ತಗೊಳ್ಳಿ, ಎಸ್ಪೆಷಲಿ ನಾನು ಬ್ಯೂರೋಕ್ರಸಿ ಅಂದ್ರೆ ಎಲೈಟ್ ಸರ್ವಿಸಸ್ ಅಂತ ಏನಿದಾವೆ IAS, IPS, IFS, IRS, KAS, DYSP ಆ ಒಂದು ಕುರಿತಾಗಿ ಹೇಳಬೇಕಂದ್ರೆ UPSC ತಗೊಂಡ್ರೆ ನಿಮ್ಗೆ ಆಲ್ ಇಂಡಿಯಾ ಸರ್ವಿಸಸ್ ಸಿಗುತ್ತೆ. 3 stages ಆಫ್ ದಿ ಎಕ್ಸಾಮಿನೇಷನ್. ಫಸ್ಟ್ ಸ್ಟೇಜ್ ಆಫ್ ದಿ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ MCQ ಕ್ವೆಶ್ಚನ್ಸ್ ಇರ್ತವೆ. ಆ MCQ ಕ್ವೆಶ್ಚನ್ಸ್ ಬಹಳ ಸಿಂಪಲ್ ಇರ್ತವೆ. ಅಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗ್ತಾ ಗೊತ್ತಾಗುತ್ತೆ. ನಾನು ಇದು ಓದಿದ್ರೆ ಈ ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಬರ್ತವೆ, ಈ ಕ್ವಶನ್ ಗೆ ಆನ್ಸರ್ ಬರೀಬಹುದು. ಹಿಸ್ಟ್ರಿ, ಎಲ್ಲರೂ ಹಿಸ್ಟ್ರಿ ತಗೊಂಡಿದ್ದೀರಾ? ಅಂದ್ರೆ ಮೋಸ್ಟ್ ಆಫ್ ದೆಮ್ ಆರ್ ಆರ್ಟ್ಸ್ ಸ್ಟೂಡೆಂಟ್ಸ್. ಆರ್ಟ್ಸ್ ಅಥವಾ ಬೇರೆ ಕಾಮರ್ಸ್ ಯಾವ್ದಾದ್ರು ತಗೊಂಡಿದ್ದೀರಾ? ಎಲ್ಲರೂ ಆರ್ಟ್ಸ್, ಸೈನ್ಸ್. ಓಕೆ. ಸೊ ಐ ಟಾಕ್ ಅಬೌಟ್ 3 career plans. 3 career plan ಬಗ್ಗೆ ಮಾತಾಡೋಣ. ಬಿಕಾಸ್ ಗವರ್ಮೆಂಟ್ ಎಕ್ಸಾಮ್ಸ್ ಅಂತ ಹೇಳಿ ಮೋಟಿವೇಟ್ ಮಾಡೋದು ಈಸಿ ಅಥವಾ ಸಕ್ಸಸ್ ಸ್ಟೋರೀಸ್ ನ ತೋರಿಸಿ ಎಸ್ ಎಕ್ಸಲೆಂಟ್ ಇದೆ ಅನ್ನೋದು ಈಸಿ. ಬಟ್ ಅದರದೇ ಆದಂತಹ ಒಂದು ಡ್ರಾಬ್ಯಾಕ್ಸ್, ಸೆಟ್ಬ್ಯಾಕ್ಸ್ ಕೂಡ ಇದಾವೆ. ಸೊ ನಿಮ್ಮ ಪ್ಯಾಷನ್ ಅನ್ನ ಫಾಲೋ ಮಾಡಿ. ಏನಾಗಬೇಕಂತ ಈಗ ಮೊದಲನೇದಾಗಿ UPSC ಕ್ಲಿಯರ್ ಮಾಡಿದ್ರೆ ವಿ ಗೆಟ್ ಇನ್ ಟು IAS, IPS, ಫಾರಿನ್ ಸರ್ವಿಸ್, ರೆವೆನ್ಯೂ ಸರ್ವಿಸ್, ಟಾಪ್ ಮೋಸ್ಟ್ ಎಲೀಟ್ ಸರ್ವಿಸಸ್ ಇದು. ಅಂಡ್ ಲಿಟರಲಿ ದ ಕಂಟ್ರಿ ಇಸ್ ರನ್ ಬೈ ಬ್ಯೂರೋಕ್ರಾಟ್ಸ್. ಈಗ ಒಬ್ರು ಪೊಲಿಟಿಷಿಯನ್ MLA ಬರಲಿ, MP ಬರಲಿ, CM ಬರಲಿ, ಯಾರೇ ಬರಲಿ, ಅವರು ಸ್ಪೀಚ್ ಕೊಡ್ಲಿ, ಬಜೆಟ್ ಪ್ರಿಪೇರ್ ಮಾಡಲಿ, ಯಾರೇ ಆಗಲಿ, ಯಾರು ಪ್ರಿಪೇರ್ ಮಾಡೋದು ಅಂದ್ರೆ IAS ಆಫೀಸರ್ಸ್ ಪ್ರಿಪೇರ್ ಮಾಡೋದು. ನೀವು ಹೆಂಗೆ ಹೇಳಿದ್ರೆ ಅದನ್ನು ಹೋಗಿ ಪ್ರೆಸೆಂಟ್ ಮಾಡಿರ್ತಾರೆ ಅಷ್ಟೇ. ಸೊ ಅಲ್ಲಿಗೆ ರೀಚ್ ಆಗ್ಬೇಕಂದ್ರೆ UPSC ಸೇಮ್ ಸಿಲೆಬಸ್ ವಿಲ್ ಬಿ ಓವರ್ಲ್ಯಾಪ್ ವಿತ್ KPSC. ಏನ್ ಸರ್ ಡಿಫರೆನ್ಸ್ UPSC KPSC ಅಂದ್ರೆ
UPSC ಕ್ಲಿಯರ್ ಮಾಡಿದ್ರೆ ನಿಮಗೆ ಫಸ್ಟ್ ಪೋಸ್ಟಿಂಗ್ ನಿಮಗೆ SDM ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಇಂದ ಸ್ಟಾರ್ಟ್ ಆಗುತ್ತೆ. ಎವ್ರಿ 4 ಇಯರ್ಸ್ ಪ್ರಮೋಟ್ ಆಗ್ತಾ ಹೋಗ್ತದೆ. KPSC ಮುಗಿಸಿ KS ಕ್ಲಿಯರ್ ಮಾಡಿದ್ರಿ ಅಂತ ಹೇಳಿದ್ರೆ ತಹಸೀಲ್ದಾರ್ ಆಗ್ಬೋದು, ತಹಸೀಲ್ದಾರ್ ಅಥವಾ AC ರೆವೆನ್ಯೂ ಆಗ್ಬೋದು, ಅಲ್ಲಿಂದ 10 ವರ್ಷಕ್ಕೆ ನೀವು IAS ಆಗ್ತೀರಿ. ಎರಡು ವೆರಿ ಗುಡ್ ಸರ್ವಿಸ್. ಆಫ್ಟರ್ ಗ್ರಾಜುಯೇಷನ್ ಡಿಗ್ರಿ ಮುಗಿದ ತಕ್ಷಣನೇ ಅಥವಾ ಡಿಗ್ರಿ ಓದಬೇಕಾದ್ರೆ 8th, 9th, 10th NCERT ಪುಸ್ತಕಗಳನ್ನ ತಗೊಂಡು ಸರ್ ನಾವು ಆಲ್ರೆಡಿ 90 ಪಾಸ್ ಆಗಿದೆ ಮತ್ತೆ ಯಾಕೆ ಓದಬೇಕು ಅಣ್ಣ, ಇದೇ ಆವರೇಜ್ ಬರುತ್ತೆ. ಪ್ರಿಪರೇಷನ್ ಅಲ್ಲಿ ಎಲ್ಲ ಹೋಗಿದ ತಕ್ಷಣನೇ ದಪ್ಪ ಬುಕ್ ಓದಿ ಏನಾಗ್ತೀವಿ, ಪಾಸ್ ಆಗ್ತೀವಿ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ನೋ, ಫಸ್ಟ್ ತುಂಬಾ ಬೇಸ್ಮೆಂಟ್ ಅನ್ನ ಸ್ಟ್ರಾಂಗ್ ಮಾಡ್ಕೊಂಡು, ರೂಟ್ಸ್ ನ ಸ್ಟ್ರಾಂಗ್ ಮಾಡ್ಕೊಂಡು ಅದ್ರ ಮೇಲೆ ಕಟ್ಟಡವನ್ನ ಕಟ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ಯಾವ ಎಕ್ಸಾಮ್ಸ್ ಬೇಕಿದ್ರೆ ಏನಾಗ್ಬೋದು, ಕ್ಲಿಯರ್ ಮಾಡಬಹುದು. ಅದು ಒನ್ ಥಿಂಗ್. ಆ UPSC ಮತ್ತು KPSC ಆದ್ರೆ ಪ್ರಿಲಿಮ್ಸ್ ಆದ್ಮೇಲೆ ನಿಮಗೆ ಸ್ವಲ್ಪ ಸಬ್ಜೆಕ್ಟ್ ಯೂಸ್ ಬರುತ್ತೆ. ಅಂದ್ರೆ ಥಿಯರಿ ಬರೀಬೇಕು. ಸರ್ ಥಿಯರಿ ಬರೆಯೋದು ಹೇಗೆ? 12th ಫೇಲ್ ಮೂವಿ ನೋಡಿದ್ರಾ? ಆ 12th ಫೇಲ್ ಮೂವಿನಲ್ಲಿ ಮನೋಜ್ ಹೋಗ್ಬಿಟ್ಟು ಒಬ್ಬ IAS ಆಫೀಸರ್ಗೆ 5 minutes ಕೊಟ್ಬಿಟ್ಟು ರೈಟ್ ಅಬೌಟ್ ಯುವರ್ ಸೆಲ್ಫ್. ಆಕ್ಚುಲಿ ಇಟ್ ಇಸ್ ಟ್ರೂ. ಯಾವುದಾದ್ರೂ ವಿಚಾರ ತಗೊಳ್ಳಿ, ಕರಪ್ಷನ್, ಟೆರರಿಸಂ, ಇಂಟರ್ನಲ್ ಸೆಕ್ಯೂರಿಟಿ, ಸರ್ ಅವೆಲ್ಲ ದೊಡ್ಡ ದೊಡ್ಡ ವಿಚಾರಗಳಾಗ ನಿಮ್ಮ ಹೆಸರು ಅದ್ರ ಬಗ್ಗೆ ಒಂದು 300 ಪದಗಳನ್ನ ಕಲೆಕ್ಟ್ ಮಾಡಿ ಬರೆಯುವಂತ ಸಾಮರ್ಥ್ಯವನ್ನು ನಿಮ್ಮ ಡಿಗ್ರಿಯಲ್ಲಿ ಮುಗಿಸ್ಬೋದು. ಯಾವ್ದಾದ್ರೂ ವಿಚಾರ ಕೊಡಿ, ಏನಾದ್ರೂ ಕೊಡಿ, ಅದ್ರ ಮೇಲೆ ಒಂದು 300 ವರ್ಡ್ಸ್ ಬರೆಯುವಂತ ಕೆಪಾಸಿಟಿ, ಅಂದ್ರೆ ಆರ್ಟಿಸ್ಟಿಕ್ ನಿಮ್ಮ ಆಲೋಚನೆಗಳನ್ನ ಪೇಪರ್ ಅಲ್ಲಿ ಹಾಕ್ತಕ್ಕಂಥ ಸಾಮರ್ಥ್ಯ ಬರಬೇಕು. ಅದು ಬಂತಂತ ಹೇಳಿದ್ರೆ UPSC KPSC ಅದು ಸ್ವಲ್ಪ ಬೇಸಿಕ್ ಸ್ಟ್ರಾಂಗ್ ಆದ್ಮೇಲೆ ಅದರಿಂದ ಆಚೆಗೆ 1 ವರ್ಷ ಸತತವಾಗಿ ಪ್ರಯತ್ನ ಪಟ್ರಿ ಅಂದ್ರೆ, ಸತತವಾಗಿ ಅಂದ್ರೆ ಕನ್ಸಿಸ್ಟೆನ್ಸಿ, ಪರ್ಸಿವಿಯರೆನ್ಸ್, ಪೇಷನ್ಸ್. ಸರ್ ಲೈಫಲ್ಲಿ ಫಸ್ಟ್ ಪ್ರಿಲಿಮ್ಸ್ ಫೇಲ್ ಆದಾಗ ಭಯ ಪಟ್ರೆ ಅಥವಾ ಗಾಬರಿ ಆದ್ರೆ ಅಥವಾ ನನಗೆ ಹಿಂಗಾಗಲ್ಲ ಅಂತ ಅನ್ಕೊಂಡ್ರಿ ಅಂದ್ರೆ ಆಗಲ್ಲ. ಸೊ ದ ಬೆಸ್ಟ್ ಕ್ವಾಲಿಟಿ ವಿಚ್ ಇಸ್ ರಿಕ್ವೈರ್ಡ್ ಇಸ್ ಪೇಷನ್ಸ್. ಸೋತಾಗ ಗೆದ್ದಾಗ ಸಖತ್ತಾಗಿರುತ್ತೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ, ಬಟ್ ಲೈಫಲ್ಲಿ ಸೋತಾಗ ಪೇಷನ್ಸ್ ಇದ್ದವರು, ಪೇಷನ್ಸ್ ಇಂದ ಇರೋರನ್ನ ಮತ್ತೆ ಯಾರು ಸೋಲ್ಸಕ್ಕಾಗಲ್ಲ. ಸೊ ಹಾಗಾಗಿ ಫಸ್ಟ್ ಒಂದು ಸ್ವಲ್ಪ ಪೇಷನ್ಸ್ ಬೆಳೆಸ್ಕೊಂಡು ಬೇಸಿಕ್ ಫೌಂಡೇಶನ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ರೆ, ಎಲ್ಲಿಂದ ಬೇಸಿಕ್ ಫೌಂಡೇಶನ್? NCERTs 8th, 9th, 10th 4 ಸಬ್ಜೆಕ್ಟ್ ನ ಕರೆಕ್ಟ್ ಆಗಿ ಓದಿ. ಹಿಸ್ಟ್ರಿ, ಜಾಗ್ರಫಿ, ಎಕಾನಮಿ, ಪಾಲಿಟಿಕ್ಸ್. ಸರ್ ನಾವು ಓದಿರ್ತೀವಿ, ಅದರಲ್ಲಿ ಏನು ಹೊಸದಾಗಿ ಓದೋದು? ಎಕಾನಮಿಗೂ ಮತ್ತು ಪಾಲಿಟಿಗೂ ಮತ್ತು ಜಿಯೋಗ್ರಫಿಗೂ ಕನೆಕ್ಟಿವಿಟಿಯನ್ನ ಕೊಡ್ತಕ್ಕಂಥ ಸಾಮರ್ಥ್ಯ ಬೆಳೆಸ್ಕೋಬಹುದು. ಹೀಗೆ ಸರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆಫ್ರಿಕಾ ಗೊತ್ತಾ ಎಲ್ರಿಗೂ? ಡೆವಲಪಿಂಗ್, ಲೀಸ್ಟ್ ಡೆವಲಪ್ಡ್ ಆಫ್ರಿಕಾ. ಯಾಕೆ? ಬಿಕಾಸ್ ಆಫ್ರಿಕಾದಲ್ಲಿ ನಿಮಗೆ ಬರ್ತಕ್ಕಂಥ ಮೊದಲನೇ ಚಿತ್ರಣ ಯಾವುದು? ಆಫ್ರಿಕಾ ಅಂದ ತಕ್ಷಣ ದೊಡ್ಡ ರಿವರ್ಸ್, ರಿವರ್ ನೈಲ್ ಎಲ್ಲಿರೋದು? ನೈಲ್ ಎಲ್ಲಿರೋದು? ಈಜಿಪ್ಟ್ ಎಲ್ಲಿರೋದು? ಆಫ್ರಿಕನ್ ಕಂಟ್ರಿ ತಾನೆ. ಮೆಜಾರಿಟಿ ಆಫ್ ದಿ ಆಫ್ರಿಕನ್ ಕಂಟ್ರೀಸ್ ಅತಿ ಹೆಚ್ಚು ಫಾಲ್ಸ್ ಇರೋದಿಲ್ಲಿ. ಫಾಲ್ಸ್ ಅಂದ್ರೆ ಗೊತ್ತಲ್ಲ, ಜೋಗ್ ಫಾಲ್ಸ್ ಇಲ್ಲ, ಅದೇ ತರ ಫಾಲ್ಸ್. ನಯಾಗ್ರಾ ಫಾಲ್ಸ್ ಕೇಳಿದ್ದೀರಾ? ಎಲ್ಲಿರೋದಿಲ್ಲ? ಆಫ್ರಿಕಾ. ಸೊ ಈ ಜಿಯೋಗ್ರಫಿ ಅಂದ್ರೆ ಗೊತ್ತಲ್ಲ, ಭೌಗೋಳಶಾಸ್ತ್ರ, ಭೌಗೋಳಿಕ ಲಕ್ಷಣಗಳಿಂದ ಒಂದು ರಾಕ್ ಫಾರ್ಮ್ ಆಯ್ತು ಅಥವಾ ಒಂದು ಮೌಂಟೇನ್ ಫಾರ್ಮ್ ಆಯ್ತು ಅಥವಾ ಅರ್ಥಕ್ವೇಕ್ ಆಯ್ತು, ಏನೇ ಆಯ್ತು ಅಂತ ಹೇಳಿದ್ರು ಭೌಗೋಳಿಕ ಲಕ್ಷಣಗಳು. ಸೊ ಇಲ್ಲಿ ನೀರಿರೋದ್ರಿಂದ ಮತ್ತೆ ಸಿಕ್ಕಾಪಟ್ಟೆ ರಿಜಿಡ್ ಟೆರೈನ್ ಇರೋದ್ರಿಂದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿದೆಯಾ ವರ್ಲ್ಡ್ ಅಲ್ಲಿ? ಗೊತ್ತಾ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ? ಕೈಗಾರಿಕಾ ಕ್ರಾಂತಿ. ಕೈಗಾರಿಕಾ ಕ್ರಾಂತಿ ಆಗಿದ್ದು ಕಾರಣ ಏನು? ರೈಲ್ವೇಸ್, ಹೌದಲ್ಲ? ಸೊ ಕೈಗಾರಿಕಾ ಕ್ರಾಂತಿಗೆ ಕಾರಣ ರೈಲ್ವೇಸ್ ಬಿಲ್ಡ್ ಆಗ್ಬೇಕಂತ ಹೇಳಿದ್ರೆ ಭೌಗೋಳಿಕ ಲಕ್ಷಣಗಳು ಏನಿರಬೇಕು? ಕ್ಲೀನ್ ಆಗಿರ್ಬೇಕು, ಹೌದು ತಾನೆ? ಬಟ್ ಆಫ್ರಿಕಾದಲ್ಲಿ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಫೇವರೇಬಲ್ ಇರುವ ಏನು?
ಇಲ್ಲ. ಇದೆಯಾ? ಫಾಲ್ಸ್ ಇರಾದ್ರೆ ರೈಲ್ವೆ ಟ್ರ್ಯಾಕ್ ಆಗುತ್ತೇನೋ? ಈಗ ಮೊನ್ನೆ ಮಂಗಳೂರಿಗೆ ರೈಲ್ ಕನೆಕ್ಟಿವಿಟಿ ಬಂದಿದ್ದು ಯಾವಾಗ? ರೀಸೆಂಟ್ಲಿ, ಮುಂಚೆ ಇತ್ತ ರೈಲ್ ಕನೆಕ್ಟಿವಿಟಿ. ಹಾಗಾಗಿ ಅಲ್ಲಿ ಕೈಗಾರಿಕಾ ಕ್ರಾಂತಿ ಮಾಡೋಕ್ಕಾಗಿಲ್ಲ. ಯಾಕೆಂದ್ರೆ ರೈಲ್ವೇಸ್ ಡೆವಲಪ್ ಮಾಡೋಕ್ಕಾಗಿಲ್ಲ. ರೈಲ್ವೇಸ್ ಡೆವಲಪ್ ಆಗಿಲ್ಲೇ ಇರೋದ್ರಿಂದ ಅವರ ಆರ್ಥಿಕತೆ ಏನಾಗಿದೆ? ಕುಂಠಿತವಾಗಿದೆ. ಅಂದ್ರೆ ಒಂದೊಂದು ಸಬ್ಜೆಕ್ಟ್ಗೆ ಇಲ್ಲಿ ಕನೆಕ್ಟಿವಿಟಿ ಮಾಡ್ತಾ ಹೋಗಿ, ಆ ಕನೆಕ್ಟಿವಿಟಿ ಮಾಡಿಕೊಂಡು ಬೇಸಿಕ್ಸ್ ನ ಸ್ಟ್ರಾಂಗ್ ಮಾಡಿಕೊಂಡು ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿ, ಪಾಲಿಟಿ ಇವನ್ನೆಲ್ಲ ಒಂದಕ್ಕೊಂದು ಕನೆಕ್ಷನ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಪ್ರಿಪರೇಷನ್ ಟ್ರ್ಯಾಕಿಂಗ್ ಬರುತ್ತೆ. ಆಲೋಚನೆಗಳು ಫೋಕಸ್ ಇರಲಿ, ನಂಬಿಕೆ ಇರಲಿ, ಛಲ ಇರಲಿ. ಅದ್ರ ಜೊತೆಗೆ ಸರ್ ಹೇಳಿದಂಗೆ ನಮ್ಮ ಲಾಸ್ಟ್ ಕೊನೆಗೊಂದು ಹೇಳಿ ಮುಗಿಸ್ಬಿಡ್ತೀನಿ. ಟೈಮ್ ಆಯ್ತಾ ಇಲ್ವಾ? ಬೋರ್ ಹೊಡಿದೆಯಾ? ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎರಡು ತುಂಬಾ ಇಂಪಾರ್ಟೆಂಟ್. ಈ ಎರಡನ್ನೂ ಕರೆಕ್ಟ್ ಆಗಿ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಫೋಕಸ್ ಇಂಪ್ರೂವ್ ಆಗುತ್ತೆ. ಫೋಕಸ್ ಇಂಪ್ರೂವ್ ಆಯ್ತು ಅಂದ್ರೆ ಸಬ್ಜೆಕ್ಟ್ ಓದ್ಬೇಕು ಅಂತ ಬರುತ್ತೆ. ನಮ್ಮ ಹುಡುಗರಿಗೆ ಹಿಸ್ಟ್ರಿ ಓದ್ಬೇಕಾದ್ರೆ ಬ್ಯಾಕ್ ಫ್ರೇಮ್ ಅಲ್ಲಿ ಯಾರು ಬರ್ತಾರೋ? ಯಾರು ಬರ್ತಾರೆ? ಹೀರೋಯಿನ್ ಬರ್ತಾರ? ರಶ್ಮಿಕಾ ಮಂದನ್ ಇಲ್ವಾ? ಓದ್ಬೇಕಾದಾಗ ಓದ್ತಾನೆ ಇರಬೇಕು. ಮೂವಿಗೆ ಹೋಗ್ಬೇಕು ಅಂದಾಗ ಮೂವಿಗೆ ಹೋಗ್ಬೇಕು. ಯಾರ ಜೊತೆಗಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ರೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಎಂಜಾಯ್ ವಿತ್ ಬುಕ್ಸ್, ದ ರಿಸಲ್ಟ್ಸ್ ವಿಲ್ ಬಿ ವೆರಿ ಗುಡ್. ಪುಸ್ತಕಗಳನ್ನ ಓದಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಕೆಟ್ಟ ಅನುಭವಗಳಾಗಲ್ಲ. ಲಾಸ್ಟ್ ಕೋಟ್ ಹೇಳ್ಬೇಕಾದ್ರೆ ನಮ್ಮ ಮನಸ್ಸನ್ನ ಏನ್ ಮಾಡಬೇಕು? ಹತೋಟಿಯಲ್ಲಿ ಇಟ್ಕೋಬೇಕು. ಎರಡೇ ಎರಡು. ಲಾಸ್ಟ್ 2 minutes DVG ಅವರು ಹೇಳ್ತಾರೆ, ಸಂತತದ ಶಿಕ್ಷೆ ದೀರ್ಘದ ಅಭ್ಯಾಸವೇನು, ಅಂತರಂಗದ ಕಡೆದು ಶಾಂತಿಗೊಳ್ಳಬಹುದು, ಸಂತೃಪ್ತ ಸೇವೆಯಿಂದ ಸಂತೈಸು ಚಿತ್ತವನ್ನು ಮಂಕುತಿಮ್ಮ. ಅಂದ್ರೆ ನಿಮ್ಗೆ ಏನ್ ಖುಷಿ ಕೊಡುತ್ತಲ್ಲ ಅದನ್ನ ಓದಿ, ಅದನ್ನ ಅಭ್ಯಾಸ ಮಾಡಿಕೊಂಡು ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಕೆಲಸ ಮಾಡಿ ಮನಸ್ಸು ಖುಷಿಯಾಗಿರುತ್ತೆ, ಜೀವನ ಖುಷಿಯಾಗಿರುತ್ತೆ. ಎಷ್ಟೋ ಜನಕ್ಕೆ ಅವ್ರ ಮದುವೆ ಆಗಿ ಹುಡುಗಿನೂ ಇಷ್ಟ ಇರಲ್ಲ, ಅವ್ರು ಮಾಡ್ತಿರ್ತಕ್ಕಂಥ ಕೆಲಸನೂ ಇಷ್ಟ ಇರಲ್ಲ. ಇದು ಜೀವನ ಏನ್ ಮಾಡುತ್ತೆ? ನರಕ ಮಾಡುತ್ತೆ. ಸೊ ಹಾಗಾಗಿ ನಿಮ್ಗೆ ಏನ್ ಬೇಕು, ನಿಮ್ಮ ಪ್ಯಾಷನ್ ಏನು, ನಿಮ್ಮ ಮನಸ್ಸನ್ನ ಅರ್ಥೈಸ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ, ಅದಕ್ಕೋಸ್ಕರ ನಿರಂತರವಾಗಿ ಅಭ್ಯಾಸವನ್ನ ಮಾಡಿ ಒಂದು ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಇವೆರಡನ್ನೂ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಅವೆರಡು ಕರೆಕ್ಟ್ ಆಗಿ ಇತ್ತು ಅಂತ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಎರಡು ಕರೆಕ್ಟ್ ಆಗಿ ಇರಬೇಕಂದ್ರೆ ಪ್ರಮುಖವಾಗಿ ಧ್ಯಾನ, ಮೆಡಿಟೇಷನ್, ಇಟ್ಸ್ ಎಕ್ಸಲೆಂಟ್ ಥಿಂಗ್. ಅವಾಗಲೇ ಮಾಡಿಸೋದು. ಸ್ಪೈನ್ ಇಟ್ಕೊಂಡು ಒಂದು 5 breaths ತಗೊಂಡು ಆಚೆ ಹಾಕಿ ಕೂಲ್ ಡೌನ್ ಆಗುತ್ತೆ. ಮನಸ್ಸು ಏನಾಗುತ್ತೆ? ಕೂಲ್ ಡೌನ್ ಆಗುತ್ತೆ. ಆ ಕೂಲ್ ಡೌನ್ ಆಯ್ತು ಅಂತ ಹೇಳಿದಾಗ ಪೇಷನ್ಸ್ ಕಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಎವ್ರಿಥಿಂಗ್ ಫಾಲ್ಸ್ ಇನ್ ಟು ದಿ ಪ್ಲೇಸ್. ಟಿಪಿಕಲ್ ಅರ್ಜುನನ್ ಡೌಟ್. ಭಗವದ್ಗೀತೆ ಬೋಧನೆ ಆಗಬೇಕಾದ್ರೆ ಸರ್ ಮೆಡಿಟೇಷನ್ ಮಾಡಿದೆ ಅಂದ್ರೂ ನನ್ನ ಮನಸ್ಸು ಏನಾಗ್ತಾ ಇಲ್ಲ, ಹತೋಟಿಗೆ ಸಿಗ್ತಾ ಇಲ್ಲ. ಆ ಹುಡುಗಿ ಮೆಸೇಜ್ ಮಾಡಬೇಡ ಅಂದ್ರೂ ಮೆಸೇಜ್ ಮಾಡಬೇಕು ಅನ್ಸುತ್ತೆ. ಸರ್ ಇವಾಗ ಓದಬೇಕು ಅಂದ್ರೂ ಮದುವೆ ಆಗಬೇಕು ಅನ್ಸುತ್ತೆ. 28-29 ವಯಸ್ಸಾದ್ಮೇಲೆ ನಿಮ್ಗೆ ಬೇಡ ಅಂದ್ರೂ ನಿಮ್ ಪೇರೆಂಟ್ಸ್ ಮದುವೆ ಮಾಡ್ತಾರೆ. ಹೌದಾ? ಇದು ಸರ್ ಆ ಹುಡುಗಿ ಸಿಕ್ಕಿದ್ರೆ ನಾನು ಏನ್ ಬೇಕಿದ್ರು ಮಾಡ್ತೀನಿ ಸರ್, IAS ಆಗ್ತೀನಿ. ಏನೂ ಆಗಲ್ಲ, ಮಕ್ಕಳಾಗ್ತಾವ ಅಷ್ಟೇ. ಸೊ ಗುರಿ ಇಟ್ಕೊಳ್ಳಿ, ಒಳ್ಳೊಳ್ಳೆ ಅಧಿಕಾರಿಗಳಾಗಿ ದುಡ್ಡು ಮಾಡಿ ಉನ್ನತ ಸ್ಥಾನದಲ್ಲಿರಿ, ಎಲ್ಲವೂ ಸಿಗುತ್ತೆ. ಅದಕ್ಕೆ ಒಂದು ಕೋಟಿನ ಮುಗಿಸೋದಿಕ್ಕಂದ್ರೆ ಧ್ಯಾನ ಮಾಡಿದ್ರು ಸಹ ನಿಮಗೆ ರಿಸಲ್ಟ್ಸ್ ಬರ್ತಿಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳಿದಂತದ್ದು ಅರ್ಜುನನಿಗೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೈಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಭವಸ್ಯ ಯೋಗೋ ಭವತಿ ದುಃಖ ಅಂತ. ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಊಟ, ಒಳ್ಳೆಯ ನಿದ್ರೆ,
ಒಳ್ಳೆಯ ಕೆಲಸ, ಈ ಅಷ್ಟು 4 ಎಲ್ಲ ಒಟ್ಟಿಗೆ ಬಂದು ಅಂತ ಹೇಳಿದ್ರೆ ಆ ಧ್ಯಾನ ಮಾಡೋರಿಗೆ ಯೋಗ ಸಿಕ್ಸುತ್ತೆ ಅಂತ. ರಾತ್ರಿ ಮಲ್ಕೋಬೇಕಾದ್ರೆ ಫುಲ್ಲು ಮಸಾಲ ಐಟಮ್ ತಿಂದು ಕರೆಕ್ಟಾಗಿ ನಿದ್ದೆ ಬರಲ್ಲ. ನಿದ್ದೆ ಬಂದಿಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಕಾಲೇಜಿಗೆ ಬಂದಾಗ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ. ಮೇಷ್ಟ್ರು ಪಾಠ ಮಾಡಿದ್ದು ಅರ್ಥ ಆಗಲ್ಲ. ಅಲ್ಲಿಂದ ಊಟದಿದ್ದಂತಹ ಸ್ಟಾರ್ಟ್ ಆಗಿದ್ದಂತಹ ಲೂಪು ಮೇಷ್ಟ್ರು ಪಾಠ ಮಾಡಿದ ಅರ್ಥ ಆಗ್ತದೆ ಬಂದು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಕ್ಕಂಥ ಲಕ್ಷಣಗಳು ಕಂಡು ಬರುತ್ತೆ. ಸೊ ಹಾಗಾಗಿ ಎಲ್ಲ ನಿಮ್ಮ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು 25-26 ವರ್ಷದವರೆಗೂ ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ತದನಂತರದಲ್ಲಿ ಯಾವ ಎಕ್ಸಾಮ್ಸ್ ಬರೆದ್ರು ಕ್ಲಿಯರ್ ಆಗುತ್ತೆ, ಯಾವ ಕೆಲಸ ಮಾಡಿದ್ರು ಖುಷಿ ಸಿಗುತ್ತೆ, ದುಡ್ಡು ಬರುತ್ತೆ, ನಿಮ್ಗೆ ಇಷ್ಟಪಟ್ಟರು ಸಿಗ್ತಾರೆ, ಜೀವನನೂ ಚೆನ್ನಾಗಿರುತ್ತೆ. ಲಾಸ್ಟ್ ನಮ್ಮ ಹುಡುಗರಿಗೆ ಒಂದೇ ಒಂದು ಬುದ್ಧ ಹೇಳೋದು ತನ್ನ ಶಿಷ್ಯ ಆನಂದನಿಗೆ. DVG ಅವರು ತಮ್ಮ ಕಗ್ಗದಲ್ಲಿ ಹೇಳಿದ್ದಾರೆ, ಕೊಳದ ಜನ ನಿನ್ನ ಮನ ಲೋಗರದರೊಳಗೆ ತಳದ ಕಸ ತೇಲುತ್ತಾ ಬಗ್ಗಡಬಹುದು, ಕಲಕದಂತೆ ಕೊಂಚ ಬಿಟ್ಟಿದೊಳದು ಮರಳಿ ತಿಳಿಬಹುದು ಶಾಂತಿಯಲ್ಲಿ ಅಂತ. ಅರ್ಥ ಆಗಿಲ್ವಾ? ಯೂಶಲಿ ಈ 22-23 ಹುಡುಗರಿಗೆ ಸರ್ ಬ್ರೇಕಪ್ಸ್ ಜಾಸ್ತಿ ಡೈಲಿ ಆಗ್ತದೆ ಬ್ರೇಕಪ್ಸ್. ಹುಡುಗಿ ಬೇಡ ಅಂತ ಇದೆ. ಸೊ ಅದಕ್ಕೊಂದು ಸೊಲ್ಯೂಷನ್. ಬಿಕಾಸ್ ನಾನು ಮೆಜಾರಿಟಿ ಹೇಳಿ ಬರುತ್ತೆ. ಇವತ್ತು ಬೆಳಗ್ಗೆ ಒಬ್ಬ ಹುಡುಗ ಫೋನ್ ಮಾಡಿಲ್ಲ, ಸ್ಟೂಡೆಂಟ್ ಇಸ್ ಆಕ್ಚುಲಿ ವರ್ಕಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಬಂದು ಕಾಫಿ ಕುಡಿಯುತ್ತೆ, ಸಡನ್ ಆಗಿ ಅಳೋದು ಸ್ಟಾರ್ಟ್ ಮಾಡಿದ್ರು. ಏನಾಯ್ತು ಅಂದ್ರೆ, ಸರಿ ಏನಿಲ್ಲ ಮೊದಲಾಗಿತ್ತು, ಅವ್ರ ಮನೆ ಹುಡುಗಿ ಮನೇಲಿ ಬೇಡ ಅಂದ್ರು, ಅದು ಇದು ಏನು ಫೆಲ್ ಡಿಪ್ರೆಸ್. ಅಂಡ್ ಸರ್ವೇ ಸಾಮಾನ್ಯ ಟೀನೇಜ್ ಹುಡುಗರಿಗೆ ಅಥವಾ ಹೆಣ್ಮಕ್ಳಿಗೂ ಸಹ ಈ ನೀರಿರುತ್ತಲ್ಲ, ಬುದ್ಧ ಆನಂದನ್ನ ನೀರು ತರದಲ್ಲಿ ಕಳಿಸ್ತಾರೆ. ಯಾರೋ ಒಬ್ಬ ಬಂದ್ಬಿಟ್ಟು ಬುದ್ಧನಿಗೆ ಸರಿ ಬೈದು ಬಿಡ್ತಾರೆ. ಬೈದ ಮೇಲೆ ಏನೇನೋ ಅವಹೇಳನ ಮಾಡಿ ಈಗೋ ಸೆಲ್ಫ್ ಎಲ್ಲ ಅರ್ಥ ಇರುತ್ತೆ. ಆನಂದ ನೀವು ಹೇಳ್ಬಿಡಿ ಹೊರಬಿಡ್ತೀನಿ ಅವನಿಗೆ ಅಂತ ಹೇಳಿದಾಗ ಬುದ್ಧ ಬೇಡ, ಅಲ್ಲಿ ಕೆರೆ ಇದೆ, ಅಲ್ಲಿಂದ ಹೋಗಿ ನೀರು ಎತ್ಕೊಂಡ್ ಬರ. ನೀರು ಎತ್ಕೊಂಡ್ ಬರಕ್ ಹೋಗ್ತಾನೆ. ಫುಲ್ ಮಣ್ಣೆಲ್ಲ ಮೇಲೆ ಇರುತ್ತೆ, ಕಸ ಇರುತ್ತೆ. ಮತ್ತೆ ವಾಪಸ್ ಬರ್ತಾನೆ. ಮತ್ತೆ ಇಲ್ಲ ಹೋಗಿ ಇವಾಗ ಹೋದಾಗ ಮತ್ತು ಹಂಗೆ ಇರುತ್ತೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಕಳಿಸ್ತಾರೆ. ಅರ್ಧ ಗಂಟೆ ಕಳಿಸಿದಾಗ ತಿಳಿಯಾದ ನೀರು ಸಿಕ್ಕಿರುತ್ತೆ. ಆ ನೀರನ್ನು ಎತ್ಕೊಂಡ್ಬಂದು ಕುಡಿತಾನೆ. ಯಾಕೆ ಏನ್ ಕಲಿತೆ ಇದರಿಂದ ಅಂತ. ಅದೇ DVG ಅವರು ಹೇಳಿದ್ರು, ಕೊಳದ ಜಲ ನಿನ್ನ ಮನ, ನಿನ್ನ ಮನಸ್ಸಿದೆಯಲ್ಲ ಅದು ನೀರಿನ ಒಂದು ಕೊಳವೆ ಗೊತ್ತು ತಾನೆ, ಕೊಳ ಇದ್ದಂಗೆ ಲೋಕದ ಒಳಗೆ ಅಂದ್ರೆ ಜನಗಳ ಒಳಗಡೆ ಬಂದಾಗ ತಳದ ಕಸ ತೇಲುತ್ತಾ ಅಂದ್ರೆ ಕೆಳಗಡೆ ಇರ್ತಕ್ಕಂತಹ ಕಸ ಎಲ್ಲ ಮೇಲ್ಗಡೆ ಬಂದು ಫುಲ್ಲು ಬಿಸಿ ಆಗ್ಬಿಟ್ಟಿರುತ್ತೆ. ಕಲಕಲದದ್ದೆ ಅಂದ್ರೆ ಸ್ವಲ್ಪ ಟೈಮ್ ಏನೂ ಯೋಚನೆ ಮಾಡದೆ, ಏನೂ ಆಲೋಚನೆ ಮಾಡದೆ ಸ್ವಲ್ಪ ಟೈಮ್ ಬಿಟ್ರಿ ಎಲ್ಲ ಏನಾಗುತ್ತೆ ಸರಿ ಹೋಗುತ್ತೆ. ಆಲೋಚನೆಗಳು ಸರಿಯಾಗಿ ಮಲ್ಟಿಪಲ್ ಎಕ್ಸಾಮ್ಸ್ ಬರ್ತವೆ. ನಾಟ್ ಓನ್ಲಿ UPSC, KPSC, ಪ್ರತಿ ವರ್ಷ SSC CGL, SSC MTS, IBPS, LIC AAO, IB ಇಂಟೆಲಿಜೆನ್ಸ್ ಬ್ಯೂರೋ ಇಲ್ಲ ಅಕ್ಕರೆ ಇರ್ತಕ್ಕಂಥದ್ದು, UPSC ನಡೆಸ್ತಕ್ಕಂಥ CDS. ಮೊನ್ನೆ ಸ್ಟ್ರೈಕ್ ಆಯ್ತಲ್ಲ, ಯಾವುದು ಆಪರೇಷನ್ಸ್ ಇದ್ದು ಎಷ್ಟೋ ಜನ ಕನಸಿರುತ್ತೆ. ನಾನು ಏರ್ಫೋರ್ಸ್ ಅಲ್ಲಿ ಇದ್ದಿದ್ದು ಹೆಣ್ಮಕ್ಳು, ನಾನು ಸಹ ಪ್ರೆಸ್ ಬ್ರೀಫಿಂಗ್ ಮಾಡಬೇಕಿತ್ತಲ್ಲ, ಸಾಧ್ಯ ಇದೆ. ಅದಕ್ಕೋಸ್ಕರ ವಿ ಹ್ಯಾವ್ ಎಕ್ಸಾಮಿನೇಷನ್ ಸಚ್ ಆಸ್ CDS, ಸಿವಿಲ್ ಡಿಫೆನ್ಸ್ ಸರ್ವಿಸ್, CAPF, ಎಂಜಿನಿಯರಿಂಗ್ ಸರ್ವಿಸ್, ಜಿಯೋ ಸೈಂಟಿಸ್ಟ್ ಸರ್ವಿಸ್, ಸಿವಿಲ್ ಸರ್ವಿಸ್, ಸುಮಾರು ಮಲ್ಟಿಪಲ್ ಎನ್ ನಂಬರ್ ಆಫ್ ಎಕ್ಸಾಮ್ಸ್ ಇದಾವೆ. ಆ ಎಕ್ಸಾಮ್ಸ್ ಬಗ್ಗೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೊಂಡಿದ್ದೇನೆ. ಯು ಕ್ಯಾನ್ ಫಾಲೋ ಅಸ್ ಆನ್ ಅವರ್ ಯೂಟ್ಯೂಬ್ ಆಲ್ಸೋ, ಅಶ್ವಮೇಧ IAS ಅಂತ ಹೇಳಿ. ಅಲ್ಲಿ ಇನ್ನ ಮೋರ್ ಡೀಟೇಲ್ ಆಗಿ ಕ್ಲಾಸಸ್ ಕೂಡ ಇದಾವೆ, ಯು ಕ್ಯಾನ್ ವಾಚ್. ಸಮಯದ ಅಭಾವ ಬೇರೆ ಇದೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಅಂಡ್ ದಯಾನಂದ್ ಸರ್ಗೆ ಹಾಗೂ ಕಾಶಿ ಸರ್ಗೆ ಥ್ಯಾಂಕ್ ಯು ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಭಗವಂತನಿಗೆ ಆಶೀರ್ವಾದ. ಧನ್ಯವಾದಗಳು.